ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಶ್ರೀ ವಿಜಯ್ ಕುಮಾರ್ ಸರ್, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ಆನೆಗುಂದಿ, ಇವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಕಾರ್ಯಕ್ರಮದ ಅತಿಥಿಗಳಾದಂತಹ ಶ್ರೀಯುತ ಪ್ರಭಯ್ಯ ಸರ್, ಕನ್ನಡ ಶಿಕ್ಷಕರು, ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಶ್ರೀಯುತ ವೀರಾರೆಡ್ಡಿ ಸರ್, ಸಮಾಜ ವಿಜ್ಞಾನ ಶಿಕ್ಷಕರು, ಇವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಶ್ರೀಯುತ ವಿಜಯ್ ಕುಮಾರ್ ಸರ್, ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು, ಇವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಶ್ರೀಮತಿ ಜಾಹ್ನವಿ ಮೇಡಮ್, ಗಣಿತ ಶಿಕ್ಷಕರು, ಇವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಶ್ರೀಮತಿ ಸಾಧನಾ ಮೇಡಮ್, ಇಂಗ್ಲಿಷ್ ಶಿಕ್ಷಕರು, ಇವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಶ್ರೀಯುತ ವೇಣುಗೋಪಾಲ್ ಸರ್, ಗಣಕ ವಿಜ್ಞಾನ ಶಿಕ್ಷಕರು, ಇವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದಕ್ಕೂ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳಿಗೂ, ನಮ್ಮ 2007ನೇ ಬ್ಯಾಚಿನ SSLC ವಿದ್ಯಾರ್ಥಿಗಳಿಗೂ ಸಹ, ನಮ್ಮ ಗೆಳೆಯ ಗೆಳತಿಯರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಬೇರೆ ಕಡೆ ಸಭೆ ಇರುವುದರಿಂದ ಸಮಯದ ಅಭಾವದ ಕಾರಣ ಈ ಒಂದು ಕಾರ್ಯಕ್ರಮವನ್ನು ಅವರಿಗೆ ಸನ್ಮಾನ ಮಾಡುವುದರ ಮೂಲಕ ಪ್ರಾರಂಭಿಸೋಣ. ಕಾರಣಗಳಿಂದ ಬೇರೆ ಕಡೆ ಹೋಗಬೇಕಾಗಿರೋದ್ರಿಂದ ಮೊದಲು ಅವರಿಗೆ ಸನ್ಮಾನ ಮಾಡಿ ಕಳಿಸಬೇಕಾಗಿದೆ. ಆದ್ದರಿಂದ
ನಮ್ಮ ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳು ಬಂದು ಅವರಿಗೆ ಸನ್ಮಾನ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮುಂದಿನ ಕಾರ್ಯಕ್ರಮ ಮತ್ತೆ ಯಥಾ ರೀತಿಯಾಗಿ ನಡೆಯುತ್ತಾ ವೇದಿಕೆ ಹತ್ತಿರ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಬ್ಯಾಚಿನ ಎಲ್ಲ ಗೆಳೆಯ ಗೆಳತಿಯರು ವೇದಿಕೆಯ ಮುಂಭಾಗದಲ್ಲಿ ಬರಬೇಕಾಗಿ ವಿನಂತಿ. ವೇದಿಕೆಯ ಮೇಲೆ ಸ್ಥಳದ ಅಭಾವ ಇರುವುದರಿಂದ ವೇದಿಕೆ ಕೆಳಗಡೆ ನಿಲ್ಲಬೇಕಾಗಿ ವಿನಂತಿ. ಎಲ್ಲ ನಮ್ಮ 2007ನೇ ಬ್ಯಾಚಿನ ವಿದ್ಯಾರ್ಥಿಗಳು ಆಗಮಿಸಬೇಕು. ರಾಜೇಶ್ ಎಲ್ಲರೂ ಬರಬೇಕು. 2007ನೇ ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳು ಸ್ಮೈಲ್ ಅಷ್ಟೇ ರೀ ಸರ್. SSLC ವಿದ್ಯಾರ್ಥಿಗಳ ಗುರುಬಂಧನ ಮತ್ತು ಸ್ನೇಹ ಸಮ್ಮೇಳನ ಈ ಒಂದು ಸುಂದರ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವ ವಿಜಯಕುಮಾರ್ ಅವರೇ, ನನ್ನೊಡನೆ ಅತ್ಯಂತ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಕಾರ್ಯವನ್ನು ನಿರ್ವಹಿಸಿದ ಹಿರಿಯ ಶಿಕ್ಷಕರು, ನನ್ನ ಆತ್ಮೀಯರಾಗಿರ್ತಕ್ಕಂಥ ಶ್ರೀಮತಿ A.K. ಶ್ರೀನಾಥ್ ಅವರೇ, ಹಾಗೆ ನನ್ನ ಅತ್ಯಂತ ಆತ್ಮೀಯರು ಮತ್ತು ತುಂಬ ಕ್ರಿಯಾಶೀಲ ಕೆಲಸವನ್ನು ಮಾಡಿ ಅಂದು ಮಾಹಿತಿ ಸಿಂಧು ಯೋಜನೆ ಅಡಿಯಲ್ಲಿ ಉತ್ತಮ ಕೆಲಸವನ್ನು ಮಾಡಿದ ಹಾಲಿ ಪ್ರೌಢಶಾಲಾ ಶಿಕ್ಷಕರಾಗಿರ್ತಕ್ಕಂಥ ಆತ್ಮೀಯರು ವೇಣುಗೋಪಾಲ್ ಅವರೇ, ಪ್ರಭಯ್ಯ ಅವರೇ, ಮತ್ತೋರ್ವ ನನ್ನ ಹಿರಿಯ ಸ್ನೇಹಿತರಾಗಿರ್ತಕ್ಕಂಥ ವಿಜಯಕುಮಾರ್ ಅವರೇ, ರೆಡ್ಡಿ ಅವರೇ ಮತ್ತು ಸಾಧನಾ ಅವರೇ, ಮತ್ತು ನನ್ನ ಅವಧಿಯಲ್ಲಿ ಸ್ವಲ್ಪ ದಿನಗಳವರೆಗೆ ನನ್ನ ಜೊತೆಗೆ ಕೆಲಸವನ್ನು ಮಾಡಿದ ಶ್ರೀಮತಿ ಜಾನ್ವಿ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಸೇವೆಯನ್ನು ವಹಿಸಿಕೊಂಡು ಇಲ್ಲಿಗೆ ಕರೆಸಿದ ನನ್ನ ಯಾವತ್ತೂ ಅತ್ಯಂತ ಆತ್ಮೀಯ ಶಿಕ್ಷಕರೊಂದವೆ. ನಾನು ಇಲ್ಲಿ ಇದ್ದಿದ್ದು ಹೆಚ್ಚು ಕಡಿಮೆ 3.5 ವರ್ಷ, 3-4 ವರ್ಷ ಇದ್ದೆ. ಬಹಳ ಅತ್ಯಂತ ಪ್ರೀತಿಯಿಂದ ನಾನು ಇಲ್ಲಿ ಕೆಲಸವನ್ನು ಮಾಡಿದ್ದೇನೆ. ಆನೆಗುಂದಿ ನನ್ನ ಕರ್ಮಭೂಮಿ. ನಾನು ಪ್ರೊಫೆಷನಲ್ ಅಧಿಕಾರಿಯಾಗಿ ಮೊದಲಿಗೆ ನಾನು ನೇಮಕಾತಿಯಾಗಿದ್ದೆ ಇಲ್ಲೇನೆ. ಅವತ್ತು ಇಲ್ಲೇ ಈ ಕಲ ಮೇಲೆ ಕೂತ್ಕೊಂಡಿದ್ದೆ. AKS ಮೇಡಮ್ ಅವರು ಬರೋದು ಸ್ವಲ್ಪ ಲೇಟ್ ಆಯಿತು, ಅವರು ಹೊಸಪೇಟೆಗೆ ಹೋಗಿದ್ದರು. ಭೀಮನ ಅಮಾವಾಸ್ಯೆ ಹೊತ್ತು ನಾನು ಇಲ್ಲಿ ಕರ್ತವ್ಯಕ್ಕೆ ಹಾಜರಾದಾಗ ನನಗೆ ಈಗಲೂ ನೆನಪಿದೆ. ಮೇಡಮ್ ಅವರು ಬಂದರು, ಏನು ಸರ್ ಭೀಮನ ಅಮಾವಾಸ್ಯೆ ಬಂದು ಜಾಯ್ನ್ ಆಗ್ತಾ ಇದ್ರು. ಇಲ್ಲಿ ಮೇಡಮ್ ಜಾಯ್ನ್ ಆಗಲಿಕ್ಕೆ ಯಾವ ದಿನ ಆದ್ರೇನು ಕೆಲಸ ಮಾಡ್ತಕ್ಕಂಥ ಒಳ್ಳೆ ಮನಸ್ಸಿದ್ರೆ ಸಾಕು, ಬಂದಿದ್ದೀನಿ ಜಾಯ್ನ್ ಆಗಿಬಿಟ್ಟು ಅಂತೇಳಿ 5/5/99 ನಾನಿಲ್ಲಿ ಪ್ರೊಬೇಷನರಿ ಅಧಿಕಾರಿಯಾಗಿ ಅಧಿಕಾರವನ್ನು ವಹಿಸ್ಕೊಂಡಾಗ ಸಾಕಷ್ಟು ಸಮಸ್ಯೆಗಳಿದ್ವು. ಈಗ ನನಗೆ ನಮ್ಗೆ ಅನುದಾನ ಬರ್ತಾ ಇರಲಿಲ್ಲ. ಎಲ್ಲ ಆನೆಗುಂದಿ ಗ್ರಾಮಸ್ಥರ ಸಹಕಾರದಿಂದ ಒಂದು ವೇದಿಕೆ ನಮ್ಮ ಮೀಸಲು ರಾಘವೇಂದ್ರ ಊರವರ ಮತ್ತು ವಿದ್ಯಾರ್ಥಿಗಳ ಪಾಲಕರ ಸಹಕಾರದೊಂದಿಗೆ ಈ ಒಂದು ಆನೆಗುಂದಿ ಪ್ರೌಢಶಾಲೆಯನ್ನು ರಾಜ್ಯದಲ್ಲಿ ಅತ್ಯುತ್ತಮ ಶಾಲೆಯನ್ನಾಗಿ ಮಾಡುವುದರ ಮೂಲಕ ಆಗಿನ ವೇಳೆಯಲ್ಲಿ 60,000 ರೂಪಾಯಿ ಬಹುಮಾನವನ್ನು ಈ ಶಾಲೆಗೆ ಬಂದಿತ್ತು. ಅದಾದಮೇಲೆ ಆನೆಗುಂದಿಯ ವಿದ್ಯಾರ್ಥಿಗಳಿಗೆ ಗೊತ್ತಿರ್ಬೋದು, ಮೈಸೂರು ದಸರಾದಲ್ಲಿ ನಮ್ಮ ವಿದ್ಯಾರ್ಥಿಗಳು ಒಂದೇ ಮಾತ್ರ ನೃತ್ಯವನ್ನು ಮಾಡುವುದರ ಮೂಲಕ ಇಡೀ ರಾಜ್ಯಕ್ಕೆ ದ್ವಿತೀಯ ಬಹುಮಾನವನ್ನು ತಂದಿದ್ದು. ಆ ವಿದ್ಯಾರ್ಥಿಗಳ ಹೆಸರು ನನಗೆ ಅಷ್ಟೊಂದು ನೆನಪಡ್ತಾ ಇಲ್ಲ. ಅದರಲ್ಲಿ ಒಬ್ಬರು ಯಾರು ಲೀಲಾ ಅಂತ ಒಂದು ಹುಡುಗಿದ್ದು ಕಾಣುತ್ತೆ, ಲೀಲಾ
ಅದು ಎಷ್ಟು ಅದ್ಭುತವಾಗಿ ಆ ನೃತ್ಯವನ್ನು ಆ ಹುಡುಗಿ ಆ ಟೀಮ್ ಮಾಡಿತ್ತಂದರೆ ಅಂಜನಾ ದೇವಿಯವ್ರನ್ನ ನೆನೆಸ್ಬೇಕು. ಅಂಜನಾ ದೇವಿ ಅಂತ ಒಬ್ರು ಇದ್ದಾರೆ ಇಲ್ಲಿ, ಅವ್ರನ್ನ ನೆನೆಸ್ಬೇಕು. ಮತ್ತು ಶಮಾ ಪವರ್ ಅಂತ ಇದ್ದರು, ಅವರು ಆ ನೃತ್ಯಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ಮತ್ತು ಡ್ರೆಸ್ಸನ್ನು ಅವರು ಆಗಿನ ವೇಳೆಯಲ್ಲಿ ಆ ಮಕ್ಕಳಿಗೆ ಕೊಡಿಸಿ ಮೈಸೂರು ದಸರಾ ಉತ್ಸವಕ್ಕೆ ನಮ್ಮ ಮಕ್ಕಳನ್ನು ಕಳಿಸಿ ಅಲ್ಲಿ ದ್ವಿತೀಯ ಬಹುಮಾನವನ್ನು ತೊಗೊಂಬಂದರು. ಅದಾದಮೇಲೆ ನಮ್ಮ ಗೀತಾಂಜಲಿ ಮೇಡಮ್ ಅವರು ಆಗ ಗಣಿತ ಶಿಕ್ಷಕರಾಗಿದ್ದರು. ಅವರು ಚಿತ್ರದುರ್ಗದಲ್ಲಿ ನಡೆದಿರತಕ್ಕಂಥ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಇಡೀ ರಾಜ್ಯಕ್ಕೆ 3ನೇ ಬಹುಮಾನವನ್ನು ಈ ಶಾಲೆಗೆ ತಂದುಕೊಟ್ರು. ಅದಾದಮೇಲೆ ನಮ್ಮ ಮಾಹಿತಿ ಸಿಂಧು ಕಂಪ್ಯೂಟರ್ ಸೆಂಟರ್ ತಾವೆಲ್ಲ ನೋಡಿದ್ದೀರಿ, ಅದು ಕೂಡ ರಾಜ್ಯಕ್ಕೆ ಮಾದರಿಯ ಕಂಪ್ಯೂಟರ್ ಕೇಂದ್ರವಾಗಿ ಈ ಒಂದು ಬಹುಮಾನವನ್ನು ಪಡೀತು. ಸೊ ಒಂದು 4 ವರ್ಷ ಅವಧಿಯಲ್ಲಿ 4 ರಾಜ್ಯ ಮಟ್ಟದ ಬಹುಮಾನಗಳು ಈ ಒಂದು ನನ್ನ ಒಂದು ಅಳಲಿ ಸೇವೆಯಿಂದ ಈ ಶಾಲೆಗೆ ಬರಲಿಕ್ಕೆ ತಮ್ಮೆಲ್ಲರ ಸಹಕಾರದಿಂದ ಸಾಧ್ಯವಾಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆನೆಗುಂದಿ ಬಂಗಾರಂಥವರು ಇಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಪುಣ್ಯ ಬೇಕು. ಈ ಒಂದು ಚಾರಿತ್ರಿಕ ಊರಿದು ವಿಜಯನಗರ ಸಾಮ್ರಾಜ್ಯದ ತೊಟ್ಟಿಲು. ಇಲ್ಲಿ ನಾನು ಕೆಲಸ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು ನನ್ನ ಪೂರ್ವಜನ ಪುಣ್ಯ ಅಂತ ಹೇಳಿ. ನನಗೆ ಬೇರೆ ಕಡೆ ಎಲ್ಲ ಇದು ಅವಕಾಶ, ನಾನು ಸುಮ್ಮನೆ ನೋಡಿದೆ ಆನೆಗುಂದಿ ಅಷ್ಟು ಕೊಡ್ರಿ ಅಂದ್ಬಿಟ್ಟು ನಾನು ಆನೆಗುಂದಿಯಿಂದ ಬೇಕಂತಲೇ ಆನೆಗುಂದಿಗೆ ಬಂದು ನಾನು ಇಲ್ಲಿ ಇಚ್ಛೆ ಪಟ್ಟು ಜಾಯ್ನ್ ಆಗಿತ್ತು. ಇರುವವರೆಗೆ ಆತ್ಮಸಂತೃಪ್ತಿಯಿಂದ ಕೆಲಸವನ್ನು ಮಾಡಿದ್ದೀನಿ. ಆ ಪುಣ್ಯ ಇಲ್ಲಿಂದ ಹೋಗ್ಬೇಕಾದ್ರೆ ನಾನು ಪ್ರಮೋಷನ್ ಆಗಿ ಹೋಗ್ಬಿಟ್ಟೆ ಸ್ವಲ್ಪ ದಿನದಲ್ಲಿ. ಹಾಗಾಗಿ ಆನೆಗುಂದಿಯಲ್ಲಿ ಕೆಲಸ ಮಾಡಿದ ಪುಣ್ಯ ಮುಂದೆ ನನಗೆ ತಾಕಿತು ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಮತ್ತು ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಳ್ಳೆಯ ಒಂದು ಶಿಸ್ತು, ಸಭ್ಯತೆ, ಗೌರವ ಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥ ಮಕ್ಕಳು. ನಾವು ಆಗಿನ ವೇಳೆಯಲ್ಲಿ ನಾವು ಇಲ್ಲಿ ಶೂ ಮತ್ತು ಸಾಕ್ಸನ್ನು, ಟೈ ಬೆಲ್ಟನ್ನು ಕಂಪಲ್ಸರಿ ಮಾಡಿದ್ವಿ ಆಗಿನ ವೇಳೆಯಲ್ಲಿ. ಅದಕ್ಕೆ ಭಾಳ ಪ್ರತಿರೋಧ ಬಂತು. ಪ್ರತಿರೋಧ ಬಂದರೂ ನಾವು ಬಿಡಲಿಲ್ಲ. ಕೊನೆಗೆ ಮಕ್ಕಳು ಕನ್ವಿನ್ಸ್ ಮಾಡಿ ಅವಾಗ ಎಷ್ಟು ಗೊತ್ತಾ, ಟೈ ಬೆಲ್ಟ್ ಸೇರಿದೆ 25 ರೂಪಾಯಿ ತೊಗೊಳ್ತಾ ಇದ್ವಿ. ನಮ್ಮ ಶ್ರೀಲತಾ ಮೇಡಮ್ ಅವರು ಎಲ್ಲರೂ ಕಲೆಕ್ಟ್ ಮಾಡಿ ನಾನು ದುಡ್ಡು ಕೊಡೋರು, ಲೆಕ್ಕ ಬರೋದು. ಆಮೇಲೆ ಅದನ್ನು ಹೋಗಿ ನಾವು ಬಳ್ಳಾರಿಯಿಂದ ತರ್ತಿದ್ವಿ. ಇಲ್ಲಿ ಎಲ್ಲಿ ಶೂ ಸಾಕ್ಸ್ ತರಲಿಲ್ಲ. ಬಳ್ಳಾರಿಯಲ್ಲಿ ಒಂದು ಪ್ರಕಾಶ್ ಚಾಯ್ಸ್ ಅಂತ ಇತ್ತು, ಅದನ್ನು ತಂದು ನಮ್ಮ ಮಕ್ಕಳಿಗೆ ಹಂಚಿಕೆ ಮಾಡ್ತಾಯಿದ್ವಿ. ಒಂದು ಸರಿ ಏನೋ ಮಹತ್ವದ ಘಟನೆ ಜರುಗಿತಪ್ಪ ಅಂದರೆ ಅದೊಂದು ಪವಾಡ ಅಂತ ಅಂದ್ಕೊಳ್ಬೇಕು. ನಮ್ಮ ಆಯುಕ್ತರಾಗಿರ್ತಕ್ಕಂಥ ವಿಜಯ ಭಾಸ್ಕರ್ ಸರ್ ಈ ಶಾಲೆಗೆ ಭೇಟಿ ಕೊಟ್ಟಿದ್ರು. ತಾವು ವಿದ್ಯಾರ್ಥಿಗಳು ಇದ್ದವರು ಇದ್ರೆ ಗೊತ್ತಿಲ್ಲ. ವಿಜಯ ಭಾಸ್ಕರ್ ಸರ್ 2002-3 ಅಂದ್ಕೊಂಡಿದ್ದೀನಿ, 2-1 ಇರಬೇಕು. ನಮ್ಮ ಇಲಾಖೆಯ ಅತ್ಯುನ್ನತ ಅಧಿಕಾರಿ ಅವ್ರು ಬಂದಿದ್ದಾರೆ. ನೀಟಾಗಿ ಅಲ್ಲಿಂದ ನಡ್ಕೊಂಡು ಬಂದರು. ಅವ್ರಿಗೆ ಯಾವ ಶಾಲೆಗೆ ಹೋದ್ರೂ ಆ ಕಮಿಷನರು ಯಾರಿಗೂ ಹೇಳ್ತಾ ಇರಲಿಲ್ಲ. ಎಲ್ಲವನ್ನ ಅತ್ಯಂತ ಒಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾಯಿದ್ರು. ಅವರು ಒಳಗಡೆ ಬಂದು ಸೀದಾ ನಮ್ಮ ಚೇಂಬರ್ ಮುಂದೆ ಹೋಗಿದ್ದಾರೆ, ಕ್ಲಾಸ್ಗೆ ಹೋಗಿದ್ದಾರೆ. 10th ಕ್ಲಾಸಲ್ಲಿ ಟೀಚರ್ ಪಾಠ ಮಾಡ್ತಾಯಿದ್ದಾರೆ, 9th ಮಾಡ್ತಾಯಿದ್ದಾರೆ, 8th AB ಇತ್ತು 8th ABಯಲ್ಲಿ ಮಾಡ್ತಾಯಿದ್ದಾರೆ. ಸ್ಟಾಫ್ ರೂಮ್ಗೆ ಹೋಗಿದ್ದಾರೆ. ಸ್ಟಾಫ್ ರೂಮ್ ಎಲ್ಲ ಟೀಚರ್ಸ್ ಮಾತಾಡ್ತಾ ಇಲ್ಲ, ನಮ್ಮ ಪಾಠ ಓದ್ತಾ ಇದ್ದಾರೆ, ಬರಿತಾ ಇದ್ದಾರೆ. ಅದಾದಮೇಲೆ ಸೀದಾ ಒಳಗಡೆ ನನ್ನ ಚೇಂಬರಿಗೆ ಬಂದ ತಕ್ಷಣ ನಾನು ಎದ್ದು ನಿಂತಾಗ ನಾನು ಯಾರು ಗೊತ್ತಾಯ್ತಾ ಅಂತ ಕೇಳಿದ್ರು. ಸರ್ ವಿಜಯ ಭಾಸ್ಕರ್ ಸಾಹೇಬ್ ಸರ್ ಅಂದೆ. ಈ ಶಾಲೆ ಮ್ಯಾನೇಜ್ಮೆಂಟ್ ಯಾರು ಅಂತ ಕೇಳಿದ್ರು. ಸರ್ ಈ ಶಾಲೆ ಮ್ಯಾನೇಜ್ಮೆಂಟ್ ತಾವೇ ಸರ್ ಅಂದೆ. ಅವ್ರಿಗೆ ಏನಾಯ್ತು ಅಂತ ಡೌಟು, ಈ ನಮ್ಮಲ್ಲಿ ಇರ್ತಕ್ಕಂಥ ಮಕ್ಕಳದ ಒಂದು ಡ್ರೆಸ್ಸು, ಇಲ್ಲಿ ಮಕ್ಕಳದ ಒಂದು ಸಭ್ಯತೆ ಎಲ್ಲವನ್ನ ನೋಡಿ ಅವ್ರು ಏನು ತಿಳ್ಕೊಂಡಿದ್ದಾರೆ, ಇದು ಪ್ರೈವೇಟ್ ಶಾಲೆ ಅಂತ ತಿಳ್ಕೊಂಡಿದ್ದಾರೆ. ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ದಾಸೋಹ ರತ್ನ ಶ್ರೀ 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 ಬ್ರಹ್ಮಾನಂದ ಸ್ವಾಮೀಜಿ, ದುರ್ಗಾದೇವಿ ದೇವಸ್ಥಾನ, ಆನಗುಂದಿ ಇವರಿಗೆ ಹೃತ್ಪೂರ್ವಕ ಸ್ವಾಗತ. ಸಾಹೇಬರು ನಮ್ಮ ಶಾಲೆಗೆ ಬಂದು ನೋಡಿದ್ರು. ಒಳಗಡೆ ಬಂದು ನನಗೆ ಗೊತ್ತು ಸಿಗ್ತೇನ್ರಿ ಅಂತ ಕೇಳಿದ್ರು. ಎಸ್ ಸರ್ ಗೊತ್ತು ಸಿಗ್ತೇನೆ. ಯಾರು ನಾನು? ಅವಾಗ ಈಗ ನಂಗೆ ಮೊಬೈಲ್ ಇರಲಿಲ್ಲ. ಬಂದು ಸರ್ ತಾವು ವಿಜಯ ಭಾಸ್ಕರ್ ಸರ್. ಹೌದಾ, ಈ ಶಾಲೆ ಯಾರು ಮ್ಯಾನೇಜ್ಮೆಂಟ್ ರೀ ಅಂದರು. ಸರ್ ತಮ್ಮದೇ ಮ್ಯಾನೇಜ್ಮೆಂಟು ಅಂತ ಅವ್ರು ಒಂಡ್ರಾದ್ರು. ಅವಾಗ ಸುಮಾರು ಒಂದು 290-300 ಚಿಲ್ಲರೆ ಇತ್ತು ಸರ್ ನಮ್ಮದು ಮಕ್ಕಳ ವಿದ್ಯಾರ್ಥಿಗಳ ಸ್ಟ್ರೆಂತು. ನೋಡಿ ಭಾಳ ಗಾಬರಿ ಆದರು. ಏನು ರೀ ಇದು ಸರ್ಕಾರಿ ಶಾಲೆ ನಮ್ಮದು? ಹೌದು ಸರ್ ಸರ್ಕಾರಿ ಶಾಲೆ ಅಂದರು. ಇದೆಲ್ಲ ಹುಲ್ಲು ಹಾಕ್ಸಿದ್ವಿ, ಇದೆಲ್ಲ ಹುಲ್ಲು ಬೆಳೀತಾ ಇತ್ತು. ನಾವು ಪ್ರತಿ ಸರಿ ಶನಿವಾರ ಶಾಲೆಯಿಂದ ಮನೆಗೆ ಹೋಗ್ಬೇಕಾದ್ರೆ ಆ ಹಿಂದ್ಗಡೆ ನಮಗೆ ವಿದ್ಯಾರ್ಥಿಗಳು ನೆನಪಿರ್ಬೋದು, ಹಿಂದ್ಗಡೆ ಒಂದು ಕಾಲುವೆ ಇತ್ತು. ಅಲ್ಲಿ ಕಾಲುವೆ ಹೊಡ್ಕೊಂಬಂದು ನೀರು ಬಿಟ್ಟು ಹೋಗ್ಬಿಡ್ತಿದ್ವಿ. ಅದು ನೀರು ಹರಿದು ಹುಲ್ಲು ಬೆಳೆದು ಬಿಡ್ತೀವಿ. ಇಂಗ್ಲೆಂಡ್ ಲಾರ್ಡ್ಸ್ ಮೈದಾನದಂಗೆ ಆಯ್ತು ನಮ್ಮದು. ಅಷ್ಟು ನೀಟಾಗಿ ಇಲ್ಲಿ ಕಾಣ್ತಾ ಇತ್ತು.
ಅದರಲ್ಲಿ ಏನಾಯಿತು ಅಂದರೆ ಅವಾಗೆಲ್ಲ ನಮ್ಮ ವಿಜಯ ಭಾಸ್ಕರ್ ಸಾಹೇಬ್ ಬಂದರು, ನೋಡಿದರು, ಭಾಳ ಖುಷಿಪಟ್ಟರು. ಅದಾದಮೇಲೆ ಒಬ್ಬರು ನಮ್ಮ ಡೈರೆಕ್ಟರ್ ಬಂದಿದ್ದು, ಗುಲ್ಬರ್ಗದ ಡೈರೆಕ್ಟರ್ ಬಂದಿದ್ದರು, ಜಿ ಬಿ ನಾಯಕ್ ಅಂತೇಳಿ. ಅವರು ಈಗಲೂ ಕೂಡ ಒಂದು ಇದರಲ್ಲಿ ಬರೆದೋಗಿದ್ದಾರೆ ಒಂದು ಪತ್ರದಲ್ಲಿ, ಈ ಶಾಲೆ ಸರ್ವತೋಮುಖವಾಗಿ ಅಭಿವೃದ್ಧಿ ಹೊಂದಿದೆ ಎಂದು ದಾಖಲಿಸಲು ನನಗೆ ಸಂತೋಷವೆನಿಸುತ್ತದೆ ಅಂತ. ಈಗಲೂ ಆ ದಾಖಲಾತಿ ವಿಜಯಕುಮಾರ್ ನೋಡ್ಬೋದು, ಇದೆ ನಿಮ್ಮ ಶಾಲೆ. ಹಾಗಾಗಿ ಇಲ್ಲಿ ಇದೆಲ್ಲ ಹೆಂಗೆ ಸಾಧ್ಯ ಆಯ್ತಂದರೆ ಊರವರ ಸಹಕಾರ, ಒಂದು ಪ್ರೋತ್ಸಾಹ, ವಿದ್ಯಾರ್ಥಿಗಳ ಒಂದು ಒಬಿಡಿಯನ್ಸ್ ಇಲ್ಲದೆ ಹೋದರೆ ನಾವೇನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳು ಕೂಡ ತುಂಬ ಒಳ್ಳೆಯವರು. ಒಂದು ಒಬಿಡಿಯನ್ಸ್ ಮನೋಭಾವನ ಮೊದಲಿದ್ದ ಈ ಒಂದು ಆನೆಗುಂದಿಯ ರಕ್ತಗತವಾಗಿ ಬಂದಿದೆ. ಇವತ್ತು ನಾನು ಪಾಪ ನನ್ನ ವಿದ್ಯಾರ್ಥಿಗಳು ನಾನು 3 ಸಲ 4 ಸಲ ನಮ್ಮ ಮನೆಗೆ ಬಂದ್ದಾರೆ. ಪಾಪ ಅವ್ರು ಬಂದರಲ್ಲೇ ಬೇಜಾರು. ಅವ್ರು ಯಾವಾಗ ಬಂದರೂ ನಾನು ಇಲ್ಲೇ ಒಂದು ಹೊರಗಡೆ ಇರ್ತಿದ್ದೆ. ಕೊನೆಗೆ ಮನೆ ನಮ್ಮ ಪೊಲೀಸವರು ಬಂದು ಅವತ್ತು ಇದ್ದೆ ಮನೆಯಲ್ಲಿ, ಸರ್ ನೀವು ಬರಬೇಕು ಅಂತ. ಅವತ್ತು ನಾನು ಹೇಳಿದೆ, ನನಗೆ ಯಾವುದೇ ಕಾರ್ಯಕ್ರಮ ಇರಲಿಲ್ಲ ಅಂದರೆ ಖಂಡಿತವಾಗ್ಲೂ ನಾನು ಬರ್ತೇನೆ, ಬಂದು ನಿಮ್ಮ ಇಡೀ ಕಾರ್ಯಕ್ರಮ ಮುಗಿಯವರೆಗೆ ನಿಮ್ಮ ಜೊತೆಗೆ ಇರ್ತೇನೆ ಅಂತ ಒಂದು ಅವಕಾಶವನ್ನು ನಾನು ಕಳೆದುಕೊಳ್ಳಲ್ಲ ಅಂತ ಹೇಳಿದೆ. ಆದರೂ ಇವತ್ತೇನು ಅಚಾನಕ್ಕಾಗಿ ಮಾನ್ಯ ಸಚಿವರು ಕನಗಿರಿ ಉತ್ಸವದ ಪೂರ್ವಭಾವಿ ಸಭೆಯನ್ನು 11 ಗಂಟೆಗೆ ಕನಗಿರಿಯಲ್ಲಿ ಕನಕಾಚಲ ದೇವಸ್ಥಾನದಲ್ಲಿ ಕರೆದಿದ್ದಾರೆ. ಅನಿವಾರ್ಯ ಕಾರಣಗಳಿಂದ ನಾನು ಹೋಗಲೇಬೇಕಾಗಿದೆ. ಮತ್ತೆ ಮುಂದೊಂದು ದಿನ ಯಾವತ್ತಾದರೂ ನಮಗೆ ಅವಕಾಶ ಸಿಕ್ಕಾಗ ನಾನು ತಮ್ಮೊಡನೆ ಬಂದು ಭಾವನೆಗಳನ್ನು ಹಂಚ್ಕೊಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತು ನನ್ನ ವಿದ್ಯಾರ್ಥಿಗಳು ಸಾಕಷ್ಟು ಜನ ಉನ್ನತ ಹುದ್ದೆಯಲ್ಲಿದ್ದಾರೆ. ಕೆಲವೊಬ್ಬರು ಇಂಜಿನಿಯರ್ ಆಗಿದ್ದಾರೆ, ಹೈಸ್ಕೂಲ್ ಟೀಚರ್ ಆಗಿದ್ದಾರೆ, ಪೊಲೀಸ್ ಆಗಿದ್ದಾರೆ, ಡಾಕ್ಟರ್ಸ್ BMS ಡಾಕ್ಟರ್ಸ್ ಆಗಿದ್ದಾರೆ. ಭಾಳ ಖುಷಿ ಅನ್ನಿಸ್ತಾ ಇದೆ. ಕಂಡಾಗೆಲ್ಲ ಹೇಳ್ತಾರೆ, ಸರ್ ನಂಗೆ ಗೊತ್ತು ಸಿಗ್ತಾರೆ, ನಂಗೆ ಗೊತ್ತು ಸಿಗ್ತಂದ್ರೆ ಹೇಳ್ತೀನಿ. ಯಾಕಂದರೆ ಯೂಶ್ವಲಿ ನಾನು ಯಾವ ವಿದ್ಯಾರ್ಥಿಗಳನ್ನು ಮರ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲದೆ ಇರ್ಬೋದು, ಅವ್ರ ನಮ್ಮ ಆನೆಗುಂದಿ ಸ್ಟೂಡೆಂಟ್ಸ್ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಅವಾಗಿನ ಒಂದು ಗುರುಗಳಿಗೆ ಕೊಡ್ತಕ್ಕಂಥ ಒಂದು ಮರ್ಯಾದೆ, ಈಗೀಗ ಕೊಡ್ತಕ್ಕಂಥ ಮರ್ಯಾದೆ, ಅವ್ರು ಯಾವುದೇ ಸ್ಥಾನದಲ್ಲಿದ್ದರೂ ಕೂಡ ಕಿಂಚತ್ತು ಕಡಿಮೆ ಆಗಿಲ್ಲ ಅಂತಕ್ಕಂಥದ್ದು ನಾನು ನೋಡಿದ್ದೀನಿ. ಅದು ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂದರೆ ಎಲ್ಲರಿಗೂ ಆ ಸಂಸ್ಕಾರ ಬರೋದಿಲ್ಲ. ಆಮೇಲೆ ಗುರುಗಳಿಗೂ ಅಷ್ಟೇ, ನಾವು ಗುರುಗಳಾದವರು ನಿಮ್ಮಿಂದ ನಾವು ಏನನ್ನೂ ಬಯಸೋದಿಲ್ಲ. ನಮ್ಮ ವಿದ್ಯಾರ್ಥಿ ನಮಗಿಂತ ಉನ್ನತ ಸ್ಥಾನಕ್ಕೆ ಹೋದರೆ ನಮಗೆ ಅದೇ ಒಂದು ನೀವು ಕೊಡ್ತಕ್ಕಂಥ ದೊಡ್ಡ ಹೆಮ್ಮೆ. ಸಮಾಜದಲ್ಲಿ ನೌಕರಿ ಅಂತೇನಿಲ್ಲ, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ನಮ್ಮ ವಿದ್ಯಾರ್ಥಿಗಳು ಬೆಳೆದ್ರೆ ಅದಕ್ಕಿಂತ ಕೊಡ್ತಕ್ಕಂಥ ದೊಡ್ಡ ಕಾಣಿಕೆ ನಮಗೇನೂ ಇಲ್ಲ. ಎಲ್ಲರೂ ನೌಕರಿ ಆಗಬೇಕಂತೇನಿಲ್ಲ, ರಾಜಕಾರಣಿಗಳಾಗಿರ್ಬೋದು, ಬಿಸ್ನೆಸ್ನಲ್ಲಿ ಮುಂದುವರೆದಿರ್ಬೋದು, ಇನ್ನು ಏನೇ ಆಗಿರ್ಬೋದು. ಒಟ್ಟು ನಮ್ಮ ನಿರೀಕ್ಷೆ ಅಷ್ಟೇ, ಸಮಾಜದಲ್ಲಿ ನಮ್ಮ ಕೈಯಿಂದ ಕಲಿತ ಮಗು ಒಳ್ಳೆಯ ದಾರಿ ಹಿಡಿದ್ರೆ ಅದು ನಮ್ಗೆ ತುಂಬ ಸಾರ್ಥಕ ಬದುಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಇಲ್ಲಿ ಯಾವುದಾದ್ರೂ ಒಂದು ಕೆಟ್ಟ ಮಾರ್ಗದಲ್ಲಿ ಹಿಡಿದ್ರೆ ಅಲ್ಲಿ ಫಸ್ಟ್ ನಮ್ಮನ್ನೇ ಬೈತಾರೆ, ಯಾವ್ರೆ ಇವನು ಗುರುಗಳು ಕಲಿಸಿದ್ದೆ, ಎಲ್ಲಿ ಯಾವ ಸಾರಿ ಮಾತ್ರ ಕಲಿಸಿದ್ದೆ, ಇವರಿಗೆ ನಮ್ಮನ್ನು ಬೈತಾರೆ. ನೀವು ಕೆಟ್ಟ ದಾರಿ ಹಿಡಿದ್ರೆ ಯಾವ ಸಾರಿ ಓದಿದ್ದನಪ್ಪ ಅಂತ ಹಿಂಗೆ ಕೇಳ್ತಾರೆ. ಹಾಗಾಗಿ ಅಲ್ಟಿಮೇಟ್ಲಿ ನೀವು ಒಳ್ಳೇದಾದ್ರೂ, ನೀವು ಒಳ್ಳೆಯ ದಾರಿಯಲ್ಲಿ ನಡೆದ್ರೂ ನಮಗೆ ಬರ್ತದೆ, ಕೆಟ್ಟ ದಾರಿಯಲ್ಲಿ ನಡೆದ್ರೂ ನಮಗೆ ಬರ್ತದೆ. ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಅಭಿನಂದಿಸ್ತೇನೆ. ತಮ್ಮೊಡನೆ ಹೆಚ್ಚಿನ ಒಂದು ಸಮಯವನ್ನು ಕಳೆಯಲು ನನಗೆ ಅವಕಾಶ ಇಲ್ಲ, ಅದನ್ನು ಆ ನೋವು ನನಗಿದೆ. ಆದರೂ ಕೂಡ ನಾನು ಆನೆಗುಂದಿ ನನ್ನ ಉಸಿರಿದವರಿಗೂ ನಾನು ಮರಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಹೇಳಿದ್ದೀನಿ, ಯಾಕಂದರೆ ನಮ್ಮದು ಕರ್ಮಭೂಮಿ. ಯಾಕಂದರೆ ಪ್ರತಿಯೊಬ್ಬ ಸರ್ಕಾರಿ ನೌಕರನ ಒಂದು ಸರ್ವಿಸ್ನಲ್ಲಿ ಒಂದು ಸರ್ವಿಸ್ ಸೇವೆ ಪ್ರಾರಂಭ ಆಗಿರ್ತಕ್ಕಂಥ ಸ್ಥಳ, ಕೊನೆಯ ಸರ್ವಿಸ್ ಮುಗಿತಕ್ಕಂಥ ಸ್ಥಳ, ಇವು ಎರಡನ್ನು ಮರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹುಟ್ಟು ಒಂದು ಸಾವಿದ್ದಂಗೆ ನನಗೆ. ಯಾಕಂದ್ರೆ ನಾವು ಪ್ರಾರಂಭ ಆಗಿದ್ದು ಇಲ್ಲಿ ಹುಟ್ಟು, ನಮ್ಮ ನೌಕರಿ ಹುಟ್ಟಿದ್ದೇ ಆನೆಗುಂದಿಯಿಂದ. ಹಾಗಾಗಿ ಯಾವತ್ತು ಆನೆಗುಂದಿ ಗ್ರಾಮದ ಬಗ್ಗೆ, ಆನೆಗುಂದಿ ಜನರ ಬಗ್ಗೆ, ನನ್ನ ವಿದ್ಯಾರ್ಥಿಗಳ ಬಗ್ಗೆ ಯಾವತ್ತೂ ನಾನು ತುಂಬ ಹೃದಯದ ಗೌರವದ ಭಾವನೆಯನ್ನು ನಾನು ಇಟ್ಕೊಂಡಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ತಮ್ಮ ಒಂದು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ, ಯಾಕಂದರೆ ಇನ್ನೂ ಅತಿಥಿಗಳು ಬರೋರಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ, ವಿದ್ಯಾರ್ಥಿಗಳು ಬರೋರಿರ್ಬೋದು, ಏನು ಅವಸರ ಮಾಡೋದು ಬೇಡ. ನಾನು ಸ್ವಲ್ಪ ತುರ್ತು ಕರೆ ಇರೋದ್ರಿಂದ ಹೋಗ್ತಾ ಇದ್ದೀನಿ. ಈ ಒಂದು ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಮಾನ್ಯರ ಒಂದು ಗುರುಸ್ಥಾನದಲ್ಲಿರ್ತಕ್ಕಂಥ ಗುರೂಜಿಯವರ ಒಂದು ಸಾರಥ್ಯದಲ್ಲಿ ನಡೀಲಿ ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿ ನನ್ನ ನುಡಿಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ವಂದನೆ. ಅದುವೇ ಸಂಸ್ಕಾರ, ಮಾತು ಮೃದುವಾಗಿದ್ದರೆ ಅದುವೇ ಸಂಸ್ಕಾರ, ಮನಸ್ಸು ನಿರ್ಮಲವಾಗಿದ್ದರೆ ಅದುವೇ ಸಾಕ್ಷಾತ್ಕಾರ, ಮನಸ್ಸು ನಿರ್ಮಲವಾಗಿದ್ದರೆ ಅದುವೇ ಸಾಕ್ಷಾತ್ಕಾರ, ನಡತೆ ಶುದ್ಧವಾಗಿದ್ದರೆ ಅದುವೇ ಪುರಸ್ಕಾರ, ನಡತೆ ಶುದ್ಧವಾಗಿದ್ದರೆ ಅದುವೇ ಪುರಸ್ಕಾರ ಎಂದು ತಮ್ಮ ಎಲ್ಲ ಸವಿನೆನಪುಗಳನ್ನು ಹೇಳಿದಂತಹ ಶ್ರೀಯುತ ವೆಂಕಟೇಶ್ ಸರ್ ಇವರಿಗೆ ಧನ್ಯವಾದಗಳು. ನಿಜವಾಗ್ಲೂ ಅವರ ಅವಧಿಯಲ್ಲಿ ಈ ಒಂದು ಪ್ರೌಢಶಾಲೆ ತುಂಬ ಪ್ರೈವೇಟ್ ಸ್ಕೂಲಿಗೂ ಸಹ ಏನು ಕಡಿಮೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇತ್ತು.
ನಮಗೆ ಅವರ ಕೈಯಲ್ಲಿ ಒಂದೇ ವರ್ಷ ಕಲಿಯುವ ಅದೃಷ್ಟ ಅಷ್ಟೇ ಸಿಕ್ಕಿದೆ ಅಂತ ಹೇಳಲಿಕ್ಕೆ ದುಃಖ ವ್ಯಕ್ತಪಡಿಸ್ತೀನಿ. ಥ್ಯಾಂಕ್ ಯು ಸರ್. ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ನನ್ನ ಎಲ್ಲ ಗುರುಗಳನ್ನು ಮನದಲ್ಲಿ ನೆನೆಯುತ್ತಾ 2007ನೇ ಬ್ಯಾಚಿನ ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. Bluetooth mode paired. ವಿಶ್ವದ ವಿಶ್ವೇಶ್ವರ ಲೋಕದ ಲೋಕೇಶ್ವರ ಜಗದ ಜಗದೀಶ್ವರನಾದ ನಿರಾಕಾರ ಪರಮಾತ್ಮನನ್ನು ಮನದಲ್ಲಿ ಸ್ಮರಿಸುತ್ತಾ ಆನೆಗುಂದಿಯ ಆರಾಧ್ಯ ದೈವನಾದ ಶ್ರೀರಂಗನಾಥ ಸ್ವಾಮಿಯ ಪಾದಾರವಿಂದಗಳಿಗೆ ನಮಿಸುತ್ತಾ ಆದಿಶಕ್ತಿ ದುರ್ಗಾ ಮಾತೆಯ ಪವಿತ್ರ ಚರಣ ಕಮಲಗಳನ್ನು ಸ್ಪರ್ಶಿಸುತ್ತಾ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಹೃದಯ ಬಂಟನಾದ ಚಿರಂಜೀವಿ ಮಹಾಬಲಿ ಬಜರಂಗಿ ಬಲಿ ಹನುಮಂತನಿಗೆ ಶ್ರದ್ಧಾ ಭಕ್ತಿ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಚೈತನ್ಯ ವಿದ್ಯಾಲಯ ದೇವಾಲಯದಲ್ಲಿ ಸೇರಿರುವ ಸಾಕ್ಷಾತ್ ದೇವತಾ ಮೂರ್ತಿಗಳಾದ ಶಿಕ್ಷಕರಿಗೆ ಈ ಸುಂದರ ಬೃಂದಾವನದಲ್ಲಿ ಅರಳಿ ನಿಂತಿರುವ ಸುಮಧುರ ಸುಗಂಧಭರಿತ ಪುಷ್ಪಗಳಾದ ಮಕ್ಕಳಿಗೂ ಮತ್ತು ನಮ್ಮ 2007ನೇ ಬ್ಯಾಚಿನ ಎಲ್ಲ ಗೆಳೆಯ ಗೆಳತಿಯರಿಗೂ ಸರ್ವರಿಗೂ ಊರಿನ ಗುರು ಹಿರಿಯರಿಗೂ ಎಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಪ್ರಕೃತಿಯ ಮಡಿಲಲ್ಲಿ ತಲೆ ಎತ್ತಿ ನಿಂತಿರುವ ಸರ್ಕಾರಿ ಪ್ರೌಢಶಾಲೆ ಆನೆಗುಂದಿಯಲ್ಲಿ ಈ ದಿನ ಒಂದು ವಿಶೇಷವಾದ ದಿನ. ಅಕ್ಷರಕ್ಕೆ ಉಸಿರು ನೀಡಿ ಪದಗಳಿಗೆ ಜೀವ ತುಂಬಿ ಅದರಿಂದ ಹುಟ್ಟುವ ಅರ್ಥಕ್ಕೆ ಭಾವ ತುಂಬಿ ಸಂಗೀತದ ಝೇಂಕಾರ ತುಂಬಿ ನವರಸಗಳ ರಸಾನುಭವ ತುಂಬಿ ಸಾಹಿತ್ಯದ ಸಿಹಿ ಜೇನಿನ ಸವಿಯನ್ನು ತಿನ್ನಿಸುತ್ತಾ ಜೀವನದಲ್ಲಿ ಮೌಲ್ಯಗಳ ಸುಮಧುರ ಘಮವನ್ನು ಪಸರಿಸುತ್ತಾ ಸಮಾಜದಲ್ಲಿ ಸುಸಂಸ್ಕೃತ ವ್ಯಕ್ತಿಯನ್ನಾಗಿ ನಿರ್ಮಾಣ ಮಾಡುವಂತಹ ಶಿಕ್ಷಕರನ್ನು ಸ್ಮರಿಸುವ ಅವಿಸ್ಮರಣೀಯ ಕಾರ್ಯಕ್ರಮವೇ ಈ ಗುರುವಂದನಾ ಕಾರ್ಯಕ್ರಮ. ಈ ಸುಂದರ ಬೆಳಕಿನ ಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಇನ್ನೊಮ್ಮೆ ಸ್ವಾಗತ ಸುಸ್ವಾಗತ. I am with you, in you, around you, behind you, everyone where you, there with you, I am there with you. ಅಂದರೆ ನಾನು ನಿನ್ನ ಜೊತೆಯಲ್ಲಿಯೇ ಇರುತ್ತೇನೆ, ನಿನ್ನಲ್ಲಿಯೇ ಇರುತ್ತೇನೆ, ನಿನ್ನ ಸುತ್ತಲೂ ಇರುತ್ತೇನೆ, ನಿನ್ನ ಬೆನ್ನ ಹಿಂದೆಯೂ ಇರುತ್ತೇನೆ, ಎಲ್ಲ ಕಡೆ ಯಾವಾಗಲೂ ನಿನ್ನ ಜೊತೆಯಲ್ಲಿಯೇ ಇರುತ್ತೇನೆ, ನಾನು ನಿನ್ನ ಜೊತೆಗಾರನಾಗಿರುತ್ತೇನೆ ಎನ್ನುವ ಸ್ವಾಮಿಯವರ ಮಾತುಗಳಲ್ಲಿ ದೃಢವಾದ ನಂಬಿಕೆಯನ್ನಿಟ್ಟು ನಮ್ಮ ಹೃದಯದಲ್ಲಿ ಸ್ಥಾಪಿಸಿಕೊಳ್ಳೋಣ ಎನ್ನುತ್ತಾ ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ನಮ್ಮ ಬದುಕಿಗದುವೆ ವಾಸ್ತವತೆಯ ಕನ್ನಡಿ, ನಮ್ಮ ಬದುಕಿಗದುವೆ ವಾಸ್ತವತೆಯ ಕನ್ನಡಿ, ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ, ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ. ಈಗ ತಾನೇ ಆಗಮಿಸಿದಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ತಿಮ್ಮಪ್ಪ ಸರ್ ಇವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ.
ಈಗ ಪ್ರಾರ್ಥನೆಯ ಮೂಲಕ ಎಲ್ಲರನ್ನೂ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಮಾರ್ಗದರ್ಶಿ ಶಿಕ್ಷಕರಾದ ಶ್ರೀಯುತ ಗೋವರ್ಧನ್ ಸರ್ ಇವರು. ಅತಿಥಿ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಆನೆಗುಂದಿ ಭಾರತಿ ಇವರು ಈ ಒಂದು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಭಾರತಿ ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ವೇದಾಂತರ್ಯ ಜೈಕಾರ ಆಧ್ಯಾತ್ಮಾಭಿಮಧುಸಾರ ಈ ಧರಣಿಯ ದೇಗುಲ ಬೆಳಗೂಪ ನೀಗಿಸು ಬಾಳಿನ ಅಹಂ 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 ಮಾನಸ ಮಂದಿರ ತುಂಬೋ ಕಾರಣಾದೋ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಓ ವೇದಾಂತರ್ಯ ಜೈಕಾರ ಆಧ್ಯಾತ್ಮಾಭಿಮಧುಸಾರ Bluetooth mode paired. ನಗುವ ಮನಸ್ಸೇ ಸಾಕು ನಮಗೆ ಹಗಲು ಗನಸು ಬೇಡ ಮನೆಯ ತುಂಬ ಪ್ರೀತಿ ಸಾಕು ಬೆಳ್ಳಿ ಚೆನ್ನ ಬೇಡ ತಂದೆ ತಾಯೇ ದೈವ ಗುರುವೆ ನಮ್ಮ ಜೀವ ಎಂಬ ದಿವ್ಯ ಮಂತ್ರ ನಮ್ಮ ಹೃದಯ ತುಂಬಿಸು ಆ ಹೇ ದಿನಕರ ಶುಭಕರ ಧರೆಗೆ ಬಾ ನೀ ಧರಣಿಯ ದೇಗುಲ ಬೆಳಗು ಬಾ ಸತ್ಯ ಹೇಳೋ ಕನ್ನಡಿಯಂತೆ ಅಂತರಂಗ ಮಾಡೋ ದಯ ತೋರೋ ಧರಣಿಯಂತ ಮನೋಧರ್ಮ ನೀಡು ನೊಂದ ಎಲ್ಲ ಜೀವ ನನ್ನದೆಂಬ ಭಾವ ಬಾಳಿನಲ್ಲಿ ತುಂಬು ವಿದ್ಯೆ ವಿನಯ ಕರುಣಿಸೋ ಹೇ ದಿನಕರ ಶುಭಕರ ಧರೆಗೆ ಬಾ ಈ ಧರಣಿಯ ದೇಗುಲ ಬೆಳಗು ಬಾ ನೀಗಿಸು ಬಾಳಿನ
ಶಿಕ್ಷಕರಾದ ಶ್ರೀಯುತ ಪ್ರಭಯ ಹಿರೇಮಠ್ ಸರ್ ಅವರನ್ನು ಅಮರೇಶ್ ರವರು ಸ್ವಾಗತ ಕೋರಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಜೀವನದ ಲೆಕ್ಕಾಚಾರಗಳನ್ನು ಸಾಂಖ್ಯಿಕ ಅಂಶಗಳ ಮುಖಾಂತರ ವಿದ್ಯಾರ್ಥಿಗಳಿಗೆ ತಿಳಿಸಿದ ಗಣಿತ ಶಿಕ್ಷಕರಾದ ಶ್ರೀ ವಿಜಯಕುಮಾರ್ ಸರ್ ಅವರನ್ನು ಸಂತೋಷ್ ರವರು ಪುಷ್ಪಗುಚ್ಛವನ್ನು ಕೊಡೋದ್ರ ಮುಖಾಂತರ ಸ್ವಾಗತ ಕೋರಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಇನ್ನೋರ್ವ ಗಣಿತ ಶಿಕ್ಷಕರಾದ ಶ್ರೀಮತಿ ಜಾನ್ವಿ ಮೇಡಮ್ ಅವರನ್ನು ಶೋಭರವರು ಪುಷ್ಪಗುಚ್ಛವನ್ನು ಕೊಡೋದ್ರ ಮುಖಾಂತರ ಸ್ವಾಗತ ಕೋರಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಸಮಾಜದಲ್ಲಿ ಉತ್ತಮ ನಾಗರಿಕನನ್ನಾಗಿ ರೂಪಿಸಿದ ಸಮಾಜ ವಿಜ್ಞಾನದ ಶಿಕ್ಷಕರು ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ವೀರರೆಡ್ಡಿ ಸರ್ ಅವರನ್ನು ರಾಕೇಶ್ ರವರು ಪುಷ್ಪಗುಚ್ಛವನ್ನು ಕೊಡುವ ಮುಖಾಂತರ ಸ್ವಾಗತ ಕೋರಬೇಕಾಗಿ ವಿನಂತಿ. ರಾಕೇಶ್ ರವರ ಬದಲಿಗೆ ಶ್ರೀನಿವಾಸ್ ರವರು ಪುಷ್ಪಗುಚ್ಛವನ್ನು ಕೊಡಬೇಕು. ಅದೇ ರೀತಿಯಾಗಿ ದೇಶದ ಮಾತೃಭಾಷೆಯನ್ನು ಸರಳವಾಗಿ ತಮ್ಮ ಸವಿನುಡಿಗಳಿಂದ ಬಣ್ಣಿಸಿದ ಹಿಂದಿ ವಿಷಯದ ಶಿಕ್ಷಕಿಯಾದ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕಿ ಶ್ರೀಮತಿ ಸೋಫಿಯಾ ಮೇಡಮ್ ಅವರನ್ನು ಮಮತಾರವರು ಪುಷ್ಪಗುಚ್ಛವನ್ನು ಕೊಡುವುದರ ಮುಖಾಂತರ ಸ್ವಾಗತ ಕೋರಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ನಮ್ಮ ಜ್ಞಾನ ಕಂಗ್ಲೀಷ್ ಆಗಿತ್ತು, ಆ ಕಂಗ್ಲೀಷ್ನಿಂದ ಇಂಗ್ಲಿಷ್ಗೆ ಪರಿವರ್ತಿಸಿದಂತಹ ಶ್ರೀಮತಿ ಸಾಧನಾ ಮೇಡಮ್ ಅವರನ್ನು ಗೀತಾಂಜಲಿ ರವರು ಪುಷ್ಪಗುಚ್ಛವನ್ನು ಕೊಡುವುದರ ಮುಖಾಂತರ ಸ್ವಾಗತ ಕೋರಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಪ್ರಸ್ತುತ ಜಗತ್ತಿಗೆ ಸಾಫ್ಟ್ವೇರ್ ಅನ್ನು ಪರಿಚಯಿಸಿದ್ದು ಚಾರ್ಲ್ಸ್ ಬೇಬೇಜ್ ಆದರೂ ಸಹ ಈ 2007ನೇ ಬ್ಯಾಚಿನ ವಿದ್ಯಾರ್ಥಿಗಳಿಗೆ ಚಾರ್ಲ್ಸ್ ಬೇಬೇಜ್ರಂತೆ ಗಣಕ ಯಂತ್ರದ ತರಬೇತಿಯನ್ನು ನೀಡಿದ ಶಿಕ್ಷಕರುಗಳಾದ ಶ್ರೀ ವೇಣುಗೋಪಾಲ್ ಸಾರು ಮತ್ತು ಅನುಪಸ್ಥಿತಿಯಲ್ಲಿರ್ತಕ್ಕಂಥ ರಾಜೇಶ್ ಸರ್ ಅವರಿಗೆ ಶ್ರೀನಿವಾಸ್ ರವರು ಮಾರ್ತಿರವರು ಪುಷ್ಪಗುಚ್ಛವನ್ನು ಕೊಡುವುದರ ಮುಖಾಂತರ ಸ್ವಾಗತ ಕೋರಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಶ್ರೀ ತಿಮ್ಮಪ್ಪ ಅವರು ಅಧ್ಯಕ್ಷರು ಗ್ರಾಮ ಪಂಚಾಯತಿ ಆನೆಗುಂದಿ ಇವರನ್ನು ನಂದಿನಿರವರು ಪುಷ್ಪಗುಚ್ಛವನ್ನು ನೀಡುವುದರ ಮುಖಾಂತರ ಸ್ವಾಗತ ಕೋರಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಶ್ರೀಮತಿ ಸುಜಾತ SDNT ಅಧ್ಯಕ್ಷರು ಅವರ ಅನುಪಸ್ಥಿತಿಯಲ್ಲಿ ಇದ್ದರೂ ಸಹ ಅವರಿಗೂ ಸಹ ನಾವು ವೇದಿಕೆ ಮುಖಾಂತರ ಮತ್ತು 2007ನೇ ಗುರುವಂದನಾ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ವತಿಯಿಂದ ಅವರಿಗೂ ಸ್ವಾಗತ ಕೋರ್ತಾ ಇದ್ದೇವೆ. ಹಾಗೂ ಅದೇ ರೀತಿಯಾಗಿ ಪ್ರಸ್ತುತವಾಗಿ ಈ ವಿದ್ಯಾಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀ ಕೆ ಆಲಪ್ಪ ಸರ್ ಅವರಿಗೆ ರಾಘವೇಂದ್ರ ಅವರು ಪುಷ್ಪಗುಚ್ಛವನ್ನು ಕೊಡುವುದರ ಮುಖಾಂತರ ಸ್ವಾಗತ ಕೋರಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಶಂಭುಲಿಂಗಪ್ಪ ಸರ್ ಅವರಿಗೆ ಮಹಿಳೆಯರವರ ಪುಷ್ಪಗುಚ್ಛವನ್ನು ಕೊಡಬೇಕಾಗಿ ವಿನಂತಿ. ಶ್ರೀಮತಿ ಗೀತಾ ಮೇಡಮ್ ರವರಿಗೆ ಮಲ್ಲಿಕಾರ್ಜುನ್ ರವರು ಪುಷ್ಪಗುಚ್ಛವನ್ನು ಕೊಡುವುದರ ಮುಖಾಂತರ ಸ್ವಾಗತ ಕೋರಬೇಕಾಗಿ ವಿನಂತಿ. ಶ್ರೀ ಶರಣಪ್ಪ ಸರ್ ಅವರಿಗೆ ಮೈಬೂಬ್ ರವರು ಪುಷ್ಪಗುಚ್ಛವನ್ನು ಕೊಡುವುದರ ಮುಖಾಂತರ ಸ್ವಾಗತ ಕೋರಬೇಕಾಗಿ ವಿನಂತಿ. ಮೈಬೂಬ್ ರವರ ಅನುಪಸ್ಥಿತಿಯಲ್ಲಿ ಕೃಷ್ಣರವರು ವೇದಿಕೆ ಮೇಲೆ ಬಂದು ಪುಷ್ಪಗುಚ್ಛವನ್ನು ಕೊಡಬೇಕಾಗಿ ವಿನಂತಿ. ಶ್ರೀಯುತ ಶಿವಪ್ಪ ಸರ್ ಅವರಿಗೆ ಹನುಮಂತರವರು ಪುಷ್ಪಗುಚ್ಛವನ್ನು ಕೊಡುವುದರ ಮುಖಾಂತರ ಸ್ವಾಗತ ಕೋರಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಶ್ರೀಯುತ ಸತೀಶ್ ಸರ್ ಅವರಿಗೆ
ರವಿ ಅವರು ಪುಷ್ಪಗುಚ್ಛವನ್ನು ಕೊಡುವುದರ ಮುಖಾಂತರ ಸ್ವಾಗತ ಕೋರಬೇಕಾಗಿ ವಿನಂತಿ. ಶ್ರೀಯುತ ಗೋವರ್ಧನ್ ಸರ್ ಅವರಿಗೆ ರವಿರವರು ಪುಷ್ಪಗುಚ್ಛವನ್ನು ಕೊಡುವುದರ ಮುಖಾಂತರ ಸ್ವಾಗತ ಕೋರಬೇಕಾಗಿ ವಿನಂತಿ. ಗೋವರ್ಧನ್ ಸರ್. ಸೊ ಬಸವರಾಜ್ ಸರ್ ಅವರಿಗೆ ಚನ್ವೀರ್ ಅವರು ಪುಷ್ಪಗುಚ್ಛವನ್ನು ಕೊಡುವುದರ ಮುಖಾಂತರ ಸ್ವಾಗತ ಕೋರಬೇಕಾಗಿ ಚನ್ವೀರ್ನಲ್ಲಿ ನಮ್ಮ ಕಳಕಳಿಯ ವಿನಂತಿ. ಶ್ರೀಮತಿ ಕೆ ಜಯಲಕ್ಷ್ಮಿ ಮೇಡಮ್ ರವರಿಗೆ ರವೇಲರವರು ಪುಷ್ಪಗುಚ್ಛವನ್ನು ಕೊಡುವುದರ ಮುಖಾಂತರ ಸ್ವಾಗತ ಕೋರಬೇಕಾಗಿ ತಮ್ಮಲ್ಲಿ ವಿನಂತಿ. ಶ್ರೀಯುತ ಶಶಿಕಾಂತ್ ಸರ್ ಅವರಿಗೆ ತಸೀಂ ರವರು ಬಂದು ಪುಷ್ಪಗುಚ್ಛವನ್ನು ಕೊಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಶ್ರೀಮತಿ ಹಸೀನಾ ಬಾನು ಅವರು ವೇದಿಕೆ ಮೇಲೆ ಬರಬೇಕು ದಯವಿಟ್ಟು. ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಇಷ್ಟ ಆಗ್ತಾರೋ ಗೊತ್ತಿಲ್ಲ, ಹಸೀನಾ ಬಾನು ಅವರು ಇಷ್ಟ ಆಗ್ತಾರೆ. ಯಾಕಪ್ಪ ಅಂತಂದ್ರೆ ಅವರು ಹೊಡಿತಕ್ಕಂಥ ಗಂಟೆಯ ಸತ್ತನ್ನು ಕೇಳಲಿಕ್ಕೆ ವಿದ್ಯಾರ್ಥಿಗಳು ಕಾತರದಿಂದ ಕಾಯ್ತಾ ಇರ್ತಾರೆ. ಈ ಹಸೀನಾ ಬಾನವರವರಿಗೆ ಅದೇ ರೀತಿಯಾಗಿ ಶ್ರೀಮತಿ ಭಾರತಿ ಮೇಡಮ್ ಅವರಿಗೆ ವಾಣಿರವರು ಪುಷ್ಪಗುಚ್ಛವನ್ನು ಕೊಡುವುದರ ಮುಖಾಂತರ ಸ್ವಾಗತ ಕೋರಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೆ ಮತ್ತು ಗುರು ಹಿರಿಯರಿಗೆ ನಮಿಸುತ್ತಾ ಅದೇ ರೀತಿಯಾಗಿ ಈ ಒಂದು 2007ನೇ ಸಾಲಿನ SSLC ವಿದ್ಯಾರ್ಥಿಗಳಿಂದ ಗುರುವಂದನಾ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಸೊ ಏನೇ ಮಾಡಿ ಎಲ್ಲದರಲ್ಲೂ ಶ್ರೇಷ್ಠ ದಾನ ಯಾವುದಪ್ಪ ಅಂತಂದ್ರೆ ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನ. ಈ ರಕ್ತದಾನಕ್ಕೆ ಒಂದು ಶಿಬಿರವನ್ನು ಏರ್ಪಡಿಸಿರ್ತಕ್ಕಂಥ ಸಂತೋಷ್ ರವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಮೊಟ್ಟ ಮೊದಲನೇದಾಗಿ ಈ ಸಂತೋಷ್ ರವರು ನಮ್ಮ 2007 ಬ್ಯಾಚಿನ ಒಬ್ಬ ವಿದ್ಯಾರ್ಥಿ, ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಈ ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲು ಅವಕಾಶ ಕೊಟ್ಟಿರ್ತಕ್ಕಂಥ ನನ್ನ ಎಲ್ಲ ಸ್ನೇಹ ವೃಂದಕ್ಕೆ ನನ್ನ ಅನಂತ ನಮನಗಳು. ಥ್ಯಾಂಕ್ ಯು ಅನಂತ. ಮಿತ್ರರಾದ ಆಂಜನೇಯ ಇವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸ್ವಾಗತವನ್ನು ಕೋರಿದಂತಹ ಆಂಜನೇಯ ಇವರಿಗೆ ಧನ್ಯವಾದಗಳು. ಉದ್ಘಾಟನಾ ಕಾರ್ಯಕ್ರಮ ಈಗ ತಾನೇ ಆಗಮಿಸಿದಂತಹ ತಿಪ್ಪಯ್ಯ ಸರ್ ಇವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸಮರ್ಪಣೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ.
ಮೂರು ಜನ ಸರ್, ನಾವು ಹೈಸ್ಕೂಲ್ 3 ವರ್ಷ ಓದಿವಲ್ರಿ, 3 ವರ್ಷ ಮೂವರೇ ಮುಖ್ಯೋಪಾಧ್ಯಾಯ ಸರ್, ಒಂದೊಂದು ವರ್ಷ ಒಬ್ಬೊಬ್ರು. ವೆಂಕಟೇಶ್ ಸರ್, ತಿಪ್ಪಯ್ಯ ಸರ್, ಏಕೆ ಶ್ರೀಲತಾ ಮೇಡಮ್ ಅವರು. ಹೇ ಪ್ರಭು, ಜ್ಞಾನದ ಬೆಳಕು ನಮ್ಮನ್ನು ಆವರಿಸಲು, ನಿಮ್ಮ ಪ್ರೇಮ ನಮ್ಮನ್ನು ಸುತ್ತಿಕೊಳ್ಳಲು, ನಿಮ್ಮ ಶಕ್ತಿ ನಮ್ಮನ್ನು ರಕ್ಷಿಸಲು, ಸರ್ವಾಂತರ್ಯಾಮಿಯಾದ ನಿಮ್ಮ ಕರುಣೆ ನಮ್ಮನ್ನು ಕಾಪಾಡಲಿ ಎಂದು ಭಗವಂತನಲ್ಲಿ ಮನದಾಳದಿಂದ ಪ್ರಾರ್ಥಿಸಿಕೊಳ್ಳುತ್ತಾ, ಸಂಸ್ಕೃತಿಯ ಮೆರಗನ್ನು ಸೂಚಿಸುವ ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀಯುತ ದಾಸೋಹ ರತ್ನ ಶ್ರೀ 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 ಬ್ರಹ್ಮಾನಂದ ಸ್ವಾಮೀಜಿ ದುರ್ಗಾದೇವಿ ದೇವಸ್ಥಾನ ಆನೆಗುಂದಿ ಇವರು ಉದ್ಘಾಟನೆಯನ್ನು ನಡೆಸಿಕೊಡಬೇಕಾಗಿ ವಿನಂತಿ. ಅದರ ಜೊತೆಗೆ ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಗಣ್ಯರು ಪಾಲ್ಗೊಳ್ಳಬೇಕಾಗಿ ವಿನಂತಿ. ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕೆಲ್ಲರೂ. ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂತದ ಕೇಡು ನೋಡಯ್ಯ, ಸತ್ಯದ ಅಸತ್ಯಕ್ಕೆ ಕೇಡು ನೋಡಯ್ಯ, ಕೂಡಲ ಸಂಗಮ ದೇವ ಎಂದು ಜ್ಯೋತಿ ಬೆಳಗುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ನಡೆಸಿಕೊಟ್ಟಿರುವಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಈಗ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀಯುತ ಸ್ವಾಮೀಜಿ ಅವರಿಂದ ಆಶೀರ್ವಚನ. ಎಲ್ಲ ಗುರುಗಳಿಗೂ ವಿದ್ಯಾರ್ಥಿಗಳಿಗೂ ಶ್ರೀ ಆಶಿ ದುರ್ಗಾ ಮಾತಾ ಆಶೀರ್ವಾದ ಮಾಡಲಿ ಕೇಳ್ಕೊಳ್ತಾ, ಶ್ರೀ ದುರ್ಗಾ ಮಾತಾ ಅವೆಲ್ಲರೂ ನಾವು ಏನನ್ನು ಸಾಧಿಸಬೇಕಾದರೆ ಗುರುಗಳ ಆಶೀರ್ವಾದ ಮಾರ್ಗದರ್ಶನ ಇರಬೇಕು. ಅದಕ್ಕೆ ದಾಸರು ಹೇಳುತ್ತಾರೆ, ನಾವು ಗುರು ಹುಟ್ಟಬೇಕಾದರೆ ಗುರು ಹಿಂದೆ ಇರಬೇಕು. ಅದಕ್ಕೆ ತಾವೆಲ್ಲರೂ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯಿಂದ ಇರಬೇಕು. ಪೂಜಾ ಪುರಸ್ಕಾರ, ದಾನ ಧರ್ಮ, ಗುರು ಹಿರಿಯರನ್ನು ಸಾಧು ಸಂತರನ್ನು ತಂದೆ ತಾಯಿಯನ್ನು ಪೂಜೆ ಭಾವದಿಂದ ಕಾಣಿಸಬೇಕು. ಸಮಾಜ ಧರ್ಮವನ್ನು ಉಳಿಸಿಕೊಳ್ಳಬೇಕು. ನಾವು ಧರ್ಮವನ್ನು ಕಾಪಾಡಿದರೆ ಧರ್ಮ ನಮ್ಮನ್ನು ಕಾಪಾಡುತ್ತದೆ. ನಮ್ಮ ದೇಶ ನಮ್ಮ ಭಾಷೆ ಬಗ್ಗೆ ಹೆಮ್ಮೆ ಇರಬೇಕು. ಅವೆಲ್ಲರಿಗೂ ಆಗಮಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದಿಸ್ತಾ ಹೋಗುವ ಶಬ್ದವೇ ಗುರು. ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದೆಡೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು ಎಂದು ಉದ್ಘಾಟಕರಾಗಿ ಆಗಮಿಸಿದಂತಹ ಸ್ವಾಮೀಜಿ ಅವರು ಹೇಳಿರುವ ಮಾತುಗಳಿಗೆ ಧನ್ಯವಾದಗಳು. ನಂತರ ಕುಮಾರಿ ಮಂಜುಳಾ ಇವರಿಂದ ಭರತನಾಟ್ಯ. ವಿದ್ಯಾರ್ಥಿಗಳೆಲ್ಲರೂ ಸೈಲೆಂಟ್ ಆಗಿ ಕೂತ್ಕೊಳ್ಬೇಕಾಗಿ ವಿನಂತಿ.
ನುಚ್ಚು ನೂರಾದರೂ ಮೆಚ್ಚುವಂಥ ಮಕ್ಕಳಲ್ಲಿ ಎಂದು ಅದ್ಭುತವಾಗಿ ನೃತ್ಯವನ್ನು ಪ್ರದರ್ಶಿಸಿದಂಥ ಕುಮಾರಿ ಮಂಜುಳಾ ಇವರಿಗೆ ಧನ್ಯವಾದಗಳು ಎಂಬಂತೆ ಕನ್ನಡ ತಾಯಿ ಭುವನೇಶ್ವರಿಯನ್ನು ತಮ್ಮ ನುಡಿ ನಮನಗಳೊಂದಿಗೆ ನಮಿಸಲು ನಾಡಗೀತೆಯನ್ನು ಹಾಡಲು ಎಲ್ಲರೂ ಎದ್ದು ನಿಂತಬೇಕಾಗಿ ಎಲ್ಲರೂ ಪಾಲ್ಗೊಳ್ಳಬೇಕಾಗಿ ವಿನಂತಿ. ಭಾರತ ಜನನಿಯ ಕರುಣಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜನನುತ ಭಾರತ ಜನನಿಯ ತನುಜಾತೆ ಶಂಕರರ ಮರುತ ವಿದ್ಯಾರಣ್ಯ ಬಸವೇಶ್ವರ ಮಂಗಲ ದಿವ್ಯಾರಣ್ಯ ರಣ್ಯ ಶರಕ್ಷರಿ ಪೊನ್ನ ಕಂಬಲ ಕುಲಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಭೈರವ ಹೊಯ್ಸಳರಾಡಿದ ನಾಡೆ ಲಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗಾ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಜನತನ ಹೋಲುವ ದೊರೆಗಳ ಧಾಮ ಕಾಯಕ ವೈದಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಉತ್ತಮಂ ದೈವ ಚಿಂತನ ಎಂಬಂತೆ ಷಡ್ಭಿಃ ಮನುಷ್ಯ ಚಿಂತನ ಸಪ್ತಮಂ ದೈವ ಚಿಂತನ ಎಂಬಂತೆ ನಾವು ನಿತ್ಯ ಉತ್ಸಾಹದಿಂದ ಬದುಕಬೇಕೆಂದು ಸಂಕಲ್ಪ ಮಾಡಿಕೊಂಡ ಜನಕ್ಕೆ 7ನೆಯ ಯತ್ನ ಭಗವಂತನ ಅನುಗ್ರಹ ಬೇಕು. 7ನೆಯದು ಭಗವಂತನ ಯತ್ನವಾದರೆ ಇನ್ನೂ 6 ಯತ್ನಗಳು ಯಾವುವೆಂದರೆ ಉತ್ಸಾಹ, ಸಾಹಸ, ಧೈರ್ಯ, ಬುದ್ಧಿ, ಶಕ್ತಿ, ಪರಾಕ್ರಮ. ಈ 6 ನಮ್ಮ ಯತ್ನಗಳು ಪ್ರಾಮಾಣಿಕವಾಗಿದ್ದಾಗ 7ನೆಯದು ಭಗವಂತನ ಅನುಗ್ರಹ ಸಿಗುತ್ತದೆ ಎಂದು ಹೇಳುತ್ತಾ ಅಂದಿನಿಂದ ಇಂದಿನವರೆಗೆ ನಮ್ಮ ಆದಿಯ ಅವಲೋಕನ, ಜಯ, ದಿಗ್ವಿಜಯಗಳ ಆಗು ಹೋಗುಗಳ ಉನ್ನತಿ ಪ್ರಗತಿಯ ಸಿಂಹಾವಲೋಕನ, ವರ್ತಮಾನದೊಂದಿಗೆ ಭವಿಷ್ಯದ ಸಂಕಲನ ಮಾಡುತ್ತಾ ನಮ್ಮ ವಿದ್ಯಾರ್ಥಿ ಜೀವನದ ಅನುಭವಗಳನ್ನು ಮೆಲುಕು ಹಾಕಲು ಈ ವರದಿ ವಾಚನ ಅಥವಾ ಪ್ರಾಸ್ತಾವಿಕ ನುಡಿಗಳನ್ನು ಆಡಲು ಬರುತ್ತಿದ್ದಾರೆ ನಮ್ಮ ಮಿತ್ರರಾದ ಪರಶುರಾಮ್ ಇವರು. ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನ ಎಂಬ ಬೆಳಕಿಗೆ ಕರೆದೊಯ್ದು ಜೀವನದ ದೀಪ ಬೆಳಗಿಸಿದ ನನ್ನ ಎಲ್ಲ ಗುರಿಗಳಿಗೂ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಸರ್ಕಾರಿ ಪ್ರೌಢಶಾಲೆ ಆನೆಗೊಂದಿ 2007ರ 10ನೇ ತರಗತಿಯ ವಿದ್ಯಾರ್ಥಿಗಳ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂಥ ದಾಸೋಹ ರತ್ನ ಶ್ರೀ ಶ್ರೀ ಬ್ರಹ್ಮಾನಂದ ಸ್ವಾಮಿಗಳು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿದಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಈ ನನ್ನ ಎಲ್ಲ ಗುರುಗಳನ್ನು ನಮಸ್ಕರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಅವರನ್ನು ಸ್ವಾಗತಿಸುತ್ತಾ ಇಂದು ನಾವು ಸರ್ಕಾರಿ ಪ್ರೌಢಶಾಲೆ ಆನೆಗೊಂದಿ 2007ರ SSLC ಅಂದರೆ 10ನೇ ತರಗತಿ ವಿದ್ಯಾರ್ಥಿಗಳ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ನಾವು ಗುರುವಂದನಾ ಕಾರ್ಯಕ್ರಮವನ್ನು ಯಾಕೆ ಅಂದ್ಕೋಬೇಕು? ಯಾಕಂದರೆ ನಾವು 10ನೇ ತರಗತಿ ಓದುವಾಗ
ನಾವೆಲ್ಲ ಸ್ನೇಹಿತರು 10ನೇ ತರಗತಿ ಮುಗಿಸ್ಕೊಂಡು ನಾವು ಮತ್ತೆ ಏನು ಮಾಡ್ತೀವಿ, ಉನ್ನತ ವ್ಯಾಸಂಗಕ್ಕಾಗಿ ಬೇರೆ ಬೇರೆ ಊರುಗಳಲ್ಲಿ ನಾವೇನು ಮಾಡ್ತೀವಿ, ಅಧ್ಯಯನಕ್ಕಾಗಿ ಮುಂದೆ ಹೋಗಿದ್ದೀವಿ. ಆದರೆ ಇಂದು ನಾವೆಲ್ಲರೂ ಈ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ, ಯಾಕೆಂದರೆ ಒಂದು ಗೂಡಿನಿದ್ದ ಇದ್ದಂಥ ಹಕ್ಕಿಗಳು ಯಾವಾಗ ಮುಂದಿನ ಜೀವನಕ್ಕಾಗಿ ಬೇರೆ ಬೇರೆ ಕಡೆ ಹೋದು ಮತ್ತೆ ಒಂದು ಕಡೆ ಸೇರಬೇಕನ್ನೋ ಕಾರಣಕ್ಕಾಗಿ ಈ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಯಾಕಂದರೆ ಇವತ್ತು ನಾವು ಈ ಗುರು ಅನ್ನೋ ಶಬ್ದನ ಯಾಕೆ ತಗೊಂತೀವಿ, ನಾವೆಲ್ಲೇ ಒಂದು ಕಡೆ ಕಾರ್ಯಕ್ರಮ ಹಮ್ಮಿಕೊಂಡು ಫ್ರೆಂಡ್ಸ್ ಎಲ್ಲರೂ ಕೂಡಿ ಸೇರ್ಬೋದಿತ್ತು. ಇವತ್ತು ತಂತ್ರಜ್ಞಾನ ಯುಗ, ವಾಟ್ಸಪ್ ಇದಾವ, ಬೇರೆ ಬೇರೆ ಮಾಹಿತಿ ತಂತ್ರಜ್ಞಾನ ನಾವು ಕಾಣ್ತೀವಿ. ಆದರೆ ಈ ಸೇರ್ಬೇಕಾದ್ರೆ ನಾವು ಗುರುವಂದನ ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೋಬೇಕಂತ ಬಂದಾಗ ನಮ್ಗೆ ಗೊತ್ತಿದೆ, ಇಲ್ಲಿ ಗುರು ಅಂತಂದ್ರೆ ಇವತ್ತು ನಾವೇನು ಈ ಸ್ನೇಹಿತ ಬಳಗ ಇದೆಯಲ್ಲ, ಈ ಸ್ನೇಹಿತ ಬಳಗ ಒಂದು ಕೂಡ್ಲಿಕ್ಕೆ ಪ್ರಮುಖ ಕಾರಣ ಈ ಗುರುಗಳು. ಯಾಕಂದ್ರೆ ನಾವಿಲ್ಲಿ ಬಂದು ಅಧ್ಯಯನ ಮಾಡಿ ನಮ್ಮ ಜೀವನ ರೂಪಿಸಲಿಕ್ಕೆ ಸಹಕಾರಿಯಾದಂಥ ಈ ಗುರುಗಳು, ಮತ್ತೆ ಆ ಗುರುಗಳ ಸಮ್ಮುಖದಲ್ಲಿ ಮತ್ತೆ ಒಂದು ಕಡೆ ಸೇರೋಣ ಅನ್ನೋ ಕಾರಣಕ್ಕಾಗಿ ನಾವು ಇಂದು ಗುರುಗಳ ಒಂದು ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇಲ್ಲಿ ಒಬ್ಬ ಮಗು, ಇವತ್ತು ನಾವು ಗುರು ಅನ್ನೋ ಶಬ್ದ ಗೊತ್ತಿರಬೇಕು. ಇವತ್ತು ನಾವು ಗುರು ಅಂದ್ರೆ ಏನಂತ ಬಂದಾಗ ಅದು ಕಣ್ಣಿಗೆ ಕಾಣದ ಒಂದು ಶಕ್ತಿ ಅಂತ ಕರಿತೀವಿ ನಾವು. ಆದರೆ ಈ ಸಮಾಜದಲ್ಲಿ ಗುರುವಿಗೆ ನಾವು ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀವಿ? ಯಾಕಂದ್ರೆ ನಾವು ಒಂದು ಮಗು ಹುಟ್ಟಿದ ಮೇಲೆ ಮೊದಲು ತಂದೆ ತಾಯಿ, ಗುರುಗಳು ಮತ್ತು ಸಮಾಜದ ವಿವಿಧ ರಂಗಗಳಲ್ಲಿ, ಯಾಕೆಂದ್ರೆ ನಾವು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪೊಲೀಸ್ ಇಲಾಖೆಯಿಂದ ನಾವು ಸುಭದ್ರತೆಯ ಜೀವನ ಕಲಿತೀವಿ, ಆರೋಗ್ಯ ಇಲಾಖೆಯಿಂದ ನಾವು ಆರೋಗ್ಯ ಜೀವನ ಕಲಿತೀವಿ, ಇನ್ನು ವಿವಿಧ ರಂಗಗಳಿಂದ ನಮ್ಮ ವಿವಿಧ ಪಾಠ ಮತ್ತು ನಮ್ಮ ಬೆಳವಣಿಗೆ ಏನು ಬೇಕು ಎಲ್ಲವನ್ನು ಕಲಿತೀವಿ. ಆದರೆ ಇಲ್ಲಿ ಈ ಎಲ್ಲ ವ್ಯವಸ್ಥೆ ಒಳಗೆ ಈಗ ನಾವು ಇವತ್ತು ಗುರುವಿಗೆ ಯಾಕೆ ಮಹತ್ವ ಕೊಟ್ಟಿವಿ ಅಂತಂದ್ರೆ, ಇಲ್ಲಿ ನಿಮ್ಗೆ ಗೊತ್ತಿರಬೇಕು, ಒಂದು ಕಡೆ ವಾಟ್ಸಪ್ಪಲ್ಲಿ ನಾವು ಯಾವಾಗಲೂ ಅಧ್ಯಯನ ನೋಡ್ತಿರ್ತೀವಿ, ಅದು ವಾಟ್ಸಪ್ಪಲ್ಲಿ ಬರ್ತಾ ಇರ್ತದೆ ಗುರುಗಳ ಬಗ್ಗೆ. ಏನಪ್ಪ ಅಂತಂದರೆ, ಲಾಯರ್ ಇಲ್ಲದಿದ್ದರೆ ನ್ಯಾಯವಿಲ್ಲ, ಡಾಕ್ಟರ್ ಇಲ್ಲದಿದ್ದರೆ ಆರೋಗ್ಯವಿಲ್ಲ, ಪೊಲೀಸ್ ಇಲ್ಲದಿದ್ದರೆ ಭದ್ರತೆ ಇಲ್ಲ, ಇಂಜಿನಿಯರ್ ಇಲ್ಲದಿದ್ದರೆ ಟೆಕ್ನಾಲಜಿ ಇಲ್ಲ, ರಾಜಕಾರಣಿ ಇಲ್ಲದಿದ್ದರೆ ಜನಸ್ಪಂದನೆ ಆಡಳಿತ ಇಲ್ಲ. ಆದರೆ ಶಿಕ್ಷಕರಿಲ್ಲದಿದ್ದರೆ ಇದು ಯಾವುದೂ ಇಲ್ಲ. ಹಾಗಾಗಿ ಇಂದು ನಾವು ಗುರುವಿನಿಂದಲೇ ವಿದ್ಯೆ, ಗುರುವಿನಿಂದಲೇ ಜೀವನ, ಗುರುವಿನಿಂದಲೇ ಸಮಾಜ, ಗುರುವಿನಿಂದಲೇ ರಾಷ್ಟ್ರ. ಆ ಕಾರಣಕ್ಕಾಗಿ ಇಂದು ನಾವು ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಯಾಕಂದರೆ 2007ರಲ್ಲಿ ನಾವು ಅಧ್ಯಯನ ಮುಗಿಸಿ ಉನ್ನತ ವ್ಯಾಸಂಗಕ್ಕಾಗಿ ನಾವು ಬೇರೆ ಬೇರೆ ಊರುಗಳಿಗೆ ಹೋದಾಗ ನಮ್ಮ ಸ್ನೇಹಿತರು ಒಂದು ಕಡೆ ನಾವೆಲ್ಲರೂ ಸೇರಬೇಕು. ಯಾಕಂದರೆ ನಾವೆಲ್ಲ ಅದರಲ್ಲಿ ಮುಖ್ಯವಾಗಿ ನನ್ನ ಸ್ನೇಹಿತ ಕಿರಣ್ ಮತ್ತು ಶಕುಂತಲ ವಾಟ್ಸಪ್ ಗ್ರೂಪ್ ಮಾಡ್ತಾರೆ. ಇಲ್ಲಿ ಒಬ್ಬೊಬ್ಬರನ್ನ ಸೇರಿಸ್ಕೋಬೇಕು, ನಾವೆಲ್ಲ ಸೇರ್ಬೇಕಂತೇಳಿ ವಾಟ್ಸಪ್ ಗ್ರೂಪ್ ರಚನೆ ಮಾಡ್ತಾರೆ. ಆ ವಾಟ್ಸಪ್ ಗ್ರೂಪ್ ಏನಂತಂದರೆ ಬರೀ ಕೇವಲ ಮದುವೆ ಮತ್ತು ಸಮಾರಂಭಗಳಿಗೆ ಮಾತ್ರ ಸೀಮಿತ ಆಗಿತ್ತು. ಮದುವೆ ಮತ್ತು ಸಮಾರಂಭಗಳಿಗೆ ಮಾತ್ರ ಎಲ್ಲ ಫ್ರೆಂಡ್ಸ್ ಕಲಿತಾ ಇದ್ದೀವಿ. ಅದರ ಬೆರಳಿಕೆಯಲ್ಲಿ 4 ಜನ 5 ಜನ ಮಾತ್ರ. ಮುಂದೆ ಒಂದು 4 ವರ್ಷದ ಹಿಂದೆ ನಮ್ಮ ಸ್ನೇಹಿತರು ಅವ್ರದ್ದು ಒಂದು ಅಭಿಪ್ರಾಯ ಇತ್ತು, ಏನಪ್ಪ ಅಂದರೆ ನಾವು ಕೂಡ ಒಂದು ಗೂಡಿಗೆ ಸೇರೋಣ, ನಾವು ಕೂಡ ಏನಾದರೂ ಮಾಡಿ ಎಲ್ಲ ಸ್ನೇಹಿತರನ್ನ ಒಂದು ಕಡೆ ಸೇರಿಸೋಣ ಅಂತೇಳಿ ಅದರಲ್ಲಿ ಮುಖ್ಯವಾಗಿ ರಾಘವೇಂದ್ರ ಅಲ್ಲಿ ಮುಖ್ಯವಾಗಿ ಏನು ಮಾಡ್ತಾರೆ, ಸ್ಥಳೀಯ ಸ್ನೇಹಿತರೊಂದಿಗೆ ಅದರಲ್ಲಿ ಮೈಲಾರಿ, ವೀರೇಶ್, ಆಂಜನೇಯ, ರಾಜೇಶ್, ಶ್ರೀನಿವಾಸ್ ಅಣಾಪುರ್, ಶ್ರೀನಿವಾಸ್ ಕಡೆಬಾಗಿಲು, ಕೃಷ್ಣ ರಾಂಪುರ್, ಹನುಮಂತ ಕುಂಟೋಜಿ, ರಾಕೇಶ್, ಮಲ್ಲಯ್ಯ, ಉಮೇಶ್, ಕೃಷ್ಣ ಆನೆಗೊಂದಿ, ರಾಘವೇಂದ್ರ ಚಿಕ್ಕರಾಂಪುರ, ಇವರೆಲ್ಲ ಸ್ಥಳೀಯ ಸ್ನೇಹಿತರೊಂದಿಗೆ ಒಂದು ಕಾರ್ಯಕ್ರಮದ ಅಂದರೆ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಕ್ಕೆ ಏನೇನು ತಯಾರಿಗಳು ಬೇಕು ಈ ಒಂದು ರಾಘವೇಂದ್ರದ ಮೂಲಕ ಪ್ರಾರಂಭ ಆಗ್ತಾ. ಹಾಗೆ ಈ ಕಡೆ ಸ್ನೇಹಿತರಂತ ಬಂದಾಗ ಶಕುಂತಲ ಕೂಡ ಇಲ್ಲಿ ತನ್ನದೇ ಆದ ಒಂದು ವಾಟ್ಸಪ್ ಗ್ರೂಪ್ ರಚನೆ ಮಾಡಿಕೊಂಡು ಅಲ್ಲಿ ಮುಖ್ಯವಾಗಿ ನಂದಿನಿ, ಶೋಭಾ, ಸೌಮ್ಯ, ರೇಖಾ, ಕೋಕಿಲವಾಣಿ, ಸರಸ್ವತಿ, ಧೀರೋಜ, ಪಾರ್ವತಿ, ಗೀತಾಂಜಲಿ, ರವೇಲ, ಫಕೀರಮ್ಮ, ನೇತ್ರಾವತಿ ಇನ್ನೂ ಮುಂತಾದ ಸ್ನೇಹಿತರೊಂದಿಗೆ ಇವತ್ತು ನಾವು ಗುರುವಂದನ ಕಾರ್ಯಕ್ರಮವನ್ನು ಹಾಕ್ಕೊಳ್ಳಮ್ಮ. ಗುರುವಿಗೆ ನಾವು ಎಲ್ಲರೂ ಕೂಡ ಒಂದು ಕಡೆ ಸೇರಿ ವಂದನೆ ಸಲ್ಲಿಸೋಣ ಒಂದು ಉದ್ದೇಶ ಇಟ್ಕೊಂಡು ಈ ವಾಟ್ಸಪ್ ಗ್ರೂಪಲ್ಲಿ ಎಲ್ಲರನ್ನ ಕೂಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವಾಗ ಇಲ್ಲಿ ಎಲ್ಲರೂ ಕೂಡಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಒಂದು ಯೋಜನೆಯನ್ನು ಹಾಕ್ಕೊಳ್ತಾರೆ. ನಂತರ
ಈ ಗುರುವಂದನ ಕಾರ್ಯಕ್ರಮ ರೂಪುರೇಷೆ ಹಾಕ್ಕೊಂಡು ನಂತರ ನಮ್ಮ ಈ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಬಂದು ಭೇಟಿಯಾದಾಗ ಇವರು ಕೂಡ ವಿಜಯಕುಮಾರ್ ಸರ್ ಕೂಡ ಎಲ್ಲ ನನ್ನ ಸ್ನೇಹಿತರಿಗೂ ಸ್ಪಂದನೆ ಮಾಡ್ತಾರೆ. ಯಾಕಂದರೆ ನೀವು ಗುರುವಂದನ ಕಾರ್ಯಕ್ರಮ ಮಾಡಿ ಒಳ್ಳೆಯದಿದೆ, ಯಾಕಂದ್ರೆ ಅದಕ್ಕೆ ಏನು ಬೇಕು ಎಲ್ಲ ಸಹಕಾರ, ನಿಮ್ಗೆ ಏನು ಬೇಕು ಬೆಂಬಲ, ಆ ಎಲ್ಲ ಬೆಂಬಲ ನಾನು ಕೊಡ್ತೀನಿ ಅಂತೇಳಿ ಅವರು ಸಕಾರಾತ್ಮಕವಾಗಿ ನಮ್ಮ ಹಿಂದೆ ನಿಂತು ಈ ಕಾರ್ಯಕ್ರಮಕ್ಕೆ ಅವರು ಕೂಡ ನಮಗೆ ಸಹಕಾರ ಮಾಡಿದರು. ಇಲ್ಲಿ ಈ ಕಾರ್ಯಕ್ರಮಕ್ಕೆ ಅನೇಕ ಸ್ನೇಹಿತರ ಬಳಗ ಬೆಂಬಲದೊಂದಿಗೆ, ಯಾಕೆಂದರೆ ಇಲ್ಲಿ ನಾವು ಒಬ್ಬ ಸ್ನೇಹಿತ ಅಂತ ಹೇಳಕ್ಕೆ ಸಾಧ್ಯ ಆಗಲ್ಲ, ಆದರೆ ಎಲ್ಲ ಸ್ನೇಹಿತರು ಒಂದುಗೂಡಿ ಕಾರ್ಯಕ್ರಮ ಮಾಡಿದಾಗ ಮಾತ್ರ ಕಾರ್ಯಕ್ರಮ ಯಶಸ್ಸಾಗಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲೇ ದೂರದ ಊರುಗಳಿಂದ, ಯಾಕಂದರೆ ಉದ್ಯೋಗಕ್ಕಾಗಿ ಬೇರೆ ಬೇರೆ ಕಡೆ ಹೋದಂಥ ನನ್ನ ಸ್ನೇಹಿತರು ದೂರದ ಊರುಗಳಿಂದ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಸಕಾರಾತ್ಮಕವಾಗಿ ತನು ಮನ ಎಲ್ಲ ಸಲ್ಲಿಸುವ ಮೂಲಕ ಈ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಳ್ಳಾಯಿತು. ನಿಮ್ಗೆ ಗೊತ್ತಿರಲಿ, ಈ ನನ್ನ ಸರ್ಕಾರಿ ಪ್ರೌಢಶಾಲೆ ಆನೆಗೊಂದು ನನ್ನ ಶಾಲೆ ಮತ್ತು ನಮ್ಮ ಶಾಲೆ ಅಂತ ಹೇಳ್ತೀವಿ ನಾವು. ಯಾಕಂದರೆ ನಾವೆಲ್ಲೇ ಉನ್ನತ ಶಿಕ್ಷಣ ಮಾಡಿದ್ರು, ಏನೇ ಹುದ್ದೆಯಲ್ಲಿದ್ದರೂ ನಮ್ಮ ಶಾಲೆಯ ಅಭಿಮಾನ ಯಾವುದಕ್ಕೂ ಕಡಿಮೆ ಆಗೋದಿಲ್ಲ. ಯಾಕಂದರೆ ಆ ದಿನಮಾನದ ಒಂದು ನಾವು ವಿದ್ಯಾಭ್ಯಾಸ ಆಗಿರ್ಬೋದು, ಅವತ್ತಿನ ಒಂದು ಶಿಕ್ಷಕರ ನಮಗೆ ಬೋಧನೆ ಮಾಡೋದಾಗಿರ್ಬೋದು, ಇವತ್ತಿನ ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾವು ಓದುವಂಥ ಸಮಯದಲ್ಲಿ ನಾವು ಯಾವಾಗಲೂ ನಮ್ಮೆಲ್ಲ ಗುರುಗಳು ಇಲ್ಲಿ ಪಾಠಕ್ಕಿಂತ ಸಮಾಜದಲ್ಲಿ ಹೆಂಗೆ ಬದುಕಬೇಕು ಎಂಬುದ್ರ ಬಗ್ಗೆ ಅಲ್ಲಿ ನಮಗೆಲ್ಲ ಬೋಧನೆ ಮಾಡಿ, ನಾವು ಪರ್ಸೆಂಟೇಜ್ ಜಾಸ್ತಿ ಮಾಡಿಲ್ಲ, ಆದರೆ ಸಮಾಜದಲ್ಲಿ ನಾವು ಹೆಂಗೆ ಬದುಕಬೇಕು ಎಂಬುದ್ರ ಬಗ್ಗೆ ಇಲ್ಲಿ ನಮಗೆ ಮಾರ್ಗದರ್ಶಕರಾದರು. ಅವರುಗಳ ಮೂಲಕವೇ ಇವತ್ತು ನಾವು ಕೂಡ ಸಮಾಜದಲ್ಲಿ ಒಂದು ಸ್ಥಾನದಲ್ಲಿದ್ದೀವಿ. ಇವತ್ತು ನಾವು ಕೂಡ ಒಂದು ಗೌರವ ಅಂದರೆ ಅವರು ಕೊಟ್ಟಂಥ ಒಂದು ಕೊಡುಗೆನೇ ಇವತ್ತು ನಾವು ಕೂಡ ಒಂದು ಉತ್ತಮ ಸ್ಥಾನದಲ್ಲಿ ಇರಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಇಲ್ಲಿ 2007ರ ಎಲ್ಲ ನನ್ನ ಮಿತ್ರರಲ್ಲಿ ಒಂದು ಖುಷಿ ಸಂಗತಿ ಏನಪ್ಪ ಅಂದರೆ, ಈ ಸಮಾಜದಲ್ಲಿ ವಿವಿಧ ರಂಗದಲ್ಲಿ, ಯಾಕಂದರೆ ಅವತ್ತಿದ್ದ ನನ್ನ ಎಲ್ಲ ಸ್ನೇಹಿತರು ವಿವಿಧ ರಂಗದಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇವತ್ತು ನಾವು ಜಯರಾಮ್ ಭಾರತೀಯ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾನೆ. ಈ ಪೊಲೀಸ್ ಇಲಾಖೆಯಲ್ಲಿ ರಾಘವೇಂದ್ರ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾನೆ. ಶಿಕ್ಷಣ ಇಲಾಖೆ ಅಂದರೆ ಟೀಚಿಂಗ್ ಅಂತ ಬಂದಾಗ ಇಲ್ಲಿ ಶಕುಂತಲ, ಆಂಜನೇಯ, ಶಿವರಾಜ್, ಪರಶುರಾಮ್ ಇನ್ನೂ ಮುಂತಾದವರು ಕೂಡ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬ್ಯಾಂಕಿಂಗ್ ಸೇವೆಯಲ್ಲಿ ಕೂಡ ನನ್ನ ಸ್ನೇಹಿತರು ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮಾರುತಿ, ರಾಕೇಶ್, ಪ್ರಭು, ಹನುಮೇಶ್ ಶಿವಾಯ್ ಮುಂತಾದವರು ಇಲ್ಲಿ ತಾವು ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆರೋಗ್ಯ ಇಲಾಖೆಯಲ್ಲಿ ಮುಖ್ಯವಾಗಿ ಕರಿಯಪ್ಪ ಮತ್ತು ಸಂತೋಷ್ ಇವರು ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಾನೂನು ಇಲಾಖೆಯಲ್ಲಿ ಸೌಮ್ಯಶ್ರೀ ಸ್ನೇಹಿತರು ಕೂಡ ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಸಾರಿಗೆ ಇಲಾಖೆಯಲ್ಲಿ, ಪರಿಸರ ಇಲಾಖೆಯಲ್ಲಿ ಮತ್ತು ಇವತ್ತು ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ಕೂಡ ನಾವು ನಮ್ಮ ಸ್ನೇಹಿತರು ಕೃಷ್ಣ ರಾಂಪುರ್ ಗ್ರಾಮ ಪಂಚಾಯತ್ ಮಲ್ಲಾಪುರ ಅಧ್ಯಕ್ಷರಾಗಿ ಇವತ್ತು ಅವರು ಕೂಡ ಇದ್ದಾರೆ. ಹಾಗೆ ರವೇಲ ಮುನಿರಾಬಾದ್ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೂಡ ಇವತ್ತು ರಾಜಕೀಯದಲ್ಲಿ ಕೂಡ ತಮ್ಮನ್ನು ತಾವು ಕೊಡಿಸ್ಕೊಂಡಿದ್ದಾರೆ. ಜೊತೆಗೆ ನನ್ನ ಸ್ನೇಹಿತರು ಬೇರೆ ಬೇರೆ ಖಾಸಗಿ ಕಂಪನಿಗಳಲ್ಲಿ ಕೂಡ ಇವತ್ತು ಸೇವೆ ಸಲ್ಲಿಸುವ ಮೂಲಕ ಉನ್ನತ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಜೊತೆಗೆ ಇವತ್ತು ನನ್ನ ಸ್ನೇಹಿತರು ಕೂಡ ಗೊತ್ತಿರಲಿ, ಒಂದು ಕುಟುಂಬದ ಜವಾಬ್ದಾರಿಯನ್ನು ಅಂದರೆ ಒಂದು ಕುಟುಂಬವನ್ನು ಯಾವ ರೀತಿ ನಿರ್ವಹಿಸಬೇಕು, ಎಲ್ಲ ಜವಾಬ್ದಾರಿಯನ್ನು ಆಶ್ರಯವಾಗಿ ಸಮತೋಲಿತ ಮತ್ತು ಸಂಕುಚಿತ ಒಂದು ಜೀವನ ಅಂದರೆ ಸಮಯವಾದ ಒಂದು ಜೀವನವನ್ನು ನಡೆಸುವಂಥ ಒಂದು ವ್ಯವಸ್ಥೆ ಇವತ್ತು ನನ್ನ ಸ್ನೇಹಿತರು ಮಾಡ್ತಾ ಇದ್ದಾರೆ. ಈ ಮೂಲಕ ಹೇಳಕ್ಕೆ ಏನಂದ್ರೆ ಪ್ರಮುಖವಾಗಿ ಈ ಒಂದು ಹಂತದಲ್ಲಿ ಇದ್ದೀವಿ ಅಂದರೆ, ಈ ಎಲ್ಲ ಉನ್ನತ ಸ್ಥಾನದಲ್ಲಿ ಇದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ಈ ನನ್ನ ಗುರುಗಳೇ. ಈ ಗುರುಗಳು ಕೊಟ್ಟಂಥ ಒಂದು ಆಶೀರ್ವಾದ ಅಥವಾ ಅವ್ರು ಕೊಟ್ಟಂಥ ಮಾರ್ಗದರ್ಶನ ಇದೆಲ್ಲ ಇವತ್ತು ನಾವೆಲ್ಲರೂ ಒಂದು ಉನ್ನತ ಹುದ್ದೆಗೆ ಹೋಗಲಿಕ್ಕೆ ಸಾಧ್ಯ ಅಂತ ಹೇಳಕ್ಕೆ ಸಾಧ್ಯ. ಇಲ್ಲಿ ನಮ್ಮ ಶಾಲೆ ಅಂದರೆ ನಾವು ಒಂದು ಕಡೆ ನಮ್ಗೆ ಎಲ್ಲಿಲ್ಲದ ಪ್ರೀತಿ, ನಾವು ಎಲ್ಲೇ ಹೋದ್ರು ಏನೇ ಮಾಡಿದ್ರು ನಾವು ಮೊದಲು ಹೇಳಿದ್ರೆ ನಮ್ಮ ಶಾಲೆ ಮತ್ತು ನನ್ನ ಶಾಲೆ ಅಂತ ಹೇಳ್ಕೊಂತೀವಿ ನಾವು. ಯಾಕೆಂದರೆ ನಮ್ಮ ಶಾಲೆಯ ಅವತ್ತಿನ ಒಂದು ವಾತಾವರಣ ಹೇಗಿತ್ತಂದರೆ, ನಮ್ಮ ಎಲ್ಲ ಶಿಕ್ಷಕರು, ನಮ್ಮ ಗುರುಗಳು ಪ್ರಮುಖವಾಗಿ ವಿವಿಧ ಒಂದು ಎಕ್ಸಾಂಪಲ್ ನಾವು ಪಾಠದ ಜೊತೆಗೆ ಆಟ ಮತ್ತು ಕಲ್ಚರಲ್ ಅಂದರೆ ಸಾಂಸ್ಕೃತಿಕವಾದಂಥ ಒಂದು ವಿಭಾಗದಲ್ಲಿ ಕೂಡ ನಮ್ಮನ್ನು ನಾವು ಕಲಿಸ್ಕೊಂಡು